So hello students. So in the last video we discussed about fertilization and implantation. So fertilization ಹೆಂಗಾಗುತ್ತೆ, implantation ಹೆಂಗಾಗುತ್ತೆ ಕಲ್ತ್ವಿ. Fertilization ಅಂದ್ರೆ ಏನು? It is a process of fusion of male and female gamete to form zygote. That is called as fertilization. In implantation ಕಲ್ತ್ವಿ. So implantation ಅಂದ್ರೆ ಏನ್ರಿ? It is a process in which the blastocyst ಬಗ್ಗೆ ನಾನು ಹೇಳಿದ್ದೆ. It is a process in which the blastocyst gets embedded in the uterus layer. It is a process in which the blastocyst gets embedded in the uterus layer. ಅದಕ್ಕೆ ಏನು ಕರೀತಾರೆ? ಇಂಪ್ಲಾಂಟೇಷನ್ ಅಂತ ಕರೀತಾರೆ. ಸೊ ಇಂಪ್ಲಾಂಟೇಷನ್ ಹೆಂಗಾಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಝೈಗೋಟ್ ಫಾರ್ಮ್ ಆದ್ಮೇಲೆ ಆಫ್ಟರ್ ಫರ್ಟಿಲೈಸೇಷನ್ ಝೈಗೋಟ್ ಫಾರ್ಮ್ ಆದ್ಮೇಲೆ ಆ ಝೈಗೋಟ್ ಯೂಟ್ರಸ್ ಒಳಗೆ ಬಂದು ಹಿಂಗೆ ಸಿಕ್ಕೊಳುತ್ತೆ. ಸೊ ನಾವೇನು ಕರಿತೀವಿ? ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಅದನ್ನ ಟೆಕ್ನಿಕಲಿ ಹೆಂಗ್ ಹೇಳ್ತೀವಿ? ಇಟ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ ದ ಬ್ಲಾಸ್ಟೋಸಿಸ್ಟ್ ಗೆಟ್ಸ್ ಇಂಪ್ಲಾಂಟೆಡ್ ಇನ್ ದ ಯೂಟ್ರಸ್ ಲೇಯರ್. ಓಕೆ, ಅಥವಾ ಗೆಟ್ಸ್ ಎಂಬೆಡೆಡ್ ಇನ್ ದ ಯೂಟ್ರಸ್ ಲೇಯರ್. ದಟ್ ವಿ ಕಾಲ್ ಇಟ್ ಆಸ್ ಇಂಪ್ಲಾಂಟೇಷನ್. ಓಕೆ, ಈಗ ಝೈಗೋಟ್ ಯೂಟರಸ್ ಒಳಗಡೆ, ಯೂಟರಸ್ ಅಂದ್ರೆ ಏನ್ರಿ? ಮದರ್ಸ್ ಊಂಬ್ ಒಳಗಡೆ ಝೈಗೋಟ್ ಇಂಪ್ಲಾಂಟ್ ಆತ, ಅಲ್ಲಿ ಸೆಟ್ಲ್ ಆತ. ಸೊ ಸೆಟ್ಲ್ ಆದ್ಮೇಲೆ ಮುಂದೆ ಡೆವಲಪ್ ಆಗ್ಬೇಕೇನ್ರಿ ಅದು? ಆ ಝೈಗೋಟ್ ಡೆವಲಪ್ ಆಗ್ಬೇಕು. ಝೈಗೋಟ್ ಅಂದ್ರೆ ಬರೀ ಒಂದ್ ಸೆಲ್ ಇರುತ್ತೆ. ಒಂದ್ ಇದ್ದಿದ್ದು 2 ಆಗ್ಬೇಕು, 2 ಇದ್ದಿದ್ದು 4 ಆಗ್ಬೇಕು, 4 ಇದ್ದಿದ್ದು 8 ಆಗ್ಬೇಕು, 16 ಆಗ್ಬೇಕು, 32 ಆಗ್ಬೇಕು. ಹಂಗ ಸೆಲ್ಸ್ ಡಿವೈಡ್ ಆಗಿ ಇಟ್ ಶುಡ್ ಡೆವಲಪ್ ಇನ್ ಟು ಅ ಬೇಬಿ. ಅದು ಹೆಂಗಾಗುತ್ತೆ ಅನ್ನೋದು ಈಗ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದು ಅಂತಂದ್ರೆ ಇಟ್ ಈಸ್ ಪ್ರೆಗ್ನೆನ್ಸಿ ಅಂಡ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಇಟ್ ಈಸ್ ಪ್ರೆಗ್ನೆನ್ಸಿ ಅಂಡ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಸೊ ಹ್ಯೂಮನ್ ಬೀಯಿಂಗ್ಸ್ ನ ಕನ್ಸಿಡರ್ ಮಾಡಿದ್ರ ಪ್ರೆಗ್ನೆನ್ಸಿ ಪೀರಿಯಡ್ ಇಟ್ ಈಸ್ ಅರೌಂಡ್ 9 months. Average pregnancy period of a human beings is around 9 months. Okay, for that of a elephant ಕನ್ಸಿಡರ್ ಮಾಡಿದ್ರೆ 22 months ಇರುತ್ತೆ. ಸೊ ಎಲಿಫೆಂಟ್ ನ ಕನ್ಸಿಡರ್ ಮಾಡಿದ್ರೆ 22 months ಇರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ನ ಕನ್ಸಿಡರ್ ಮಾಡಿದ್ರೆ 9 months ಇರುತ್ತೆ. ಅವರೇಜ್ ಇದು 9 months ಅಂದ್ರೆ ಎಕ್ಸಾಕ್ಟ್ಲಿ ಫರ್ಟಿಲೈಸೇಷನ್ ಆಗಿ ಕರೆಕ್ಟ್ 9 months ಗೆ ಡೆಲಿವರ್ ಆಗ್ಬೇಕಂತ ಅರ್ಥ ಅಲ್ಲ. 9 months ಗಿಂತ ಮೊದಲು ಡೆಲಿವರಿ ಆಗ್ಬೋದು, 9 months ಆದ್ಮೇಲೂ ಡೆಲಿವರ್ ಆಗ್ಬೋದು. ಅವರೇಜ್ ಟೈಮ್ ತಗೊಂಡ್ರೆ ದಟ್ ಈಸ್ 9 months. ಎಲಿಫೆಂಟ್ 22 months, ಟೈಗರ್ ಇಂಥವೆಲ್ಲ 6 months. ಓಕೆ, ಫಾರ್ ಎಕ್ಸಾಂಪಲ್ ಹಾರ್ಸ್ ಅಂತ ತಗೊಂಡ್ರೆ 11 months. ಹಿಂಗೆಲ್ಲ ಇದೆ ಪೀರಿಯಡ್. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಸ್ಪೀಶೀಸ್ ಟು ಸ್ಪೀಶೀಸ್. ಸೊ ಈಗ ಆ ಪ್ರೆಗ್ನೆನ್ಸಿ ಪೀರಿಯಡ್ ಇನ್ನೊಂದು ಟೆಕ್ನಿಕಲ್ ವರ್ಡ್ ನಾವು ಯೂಸ್ ಮಾಡ್ತೀವಿ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಜಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಜಸ್ಟೇಷನ್ ಪೀರಿಯಡ್. ಸೊ ಪ್ರೆಗ್ನೆನ್ಸಿ ಪೀರಿಯಡ್ ಗೆ ಇನ್ನೊಂದು ವರ್ಡ್, ಟೆಕ್ನಿಕಲಿ ಬಯಾಲಜಿಕಲ್ ವರ್ಡ್ ಅದು ಜಸ್ಟೇಷನ್. ಸರ್ ಹಂಗಾರೆ ನೆಕ್ಸ್ಟ್ ಕ್ವಶನ್, ಜಸ್ಟೇಷನ್ ಅಂದ್ರೆ ಏನು? ಜಸ್ಟೇಷನ್ ಅಂದ್ರೆ ಏನಂದ್ರೆ ಇಟ್ ಈಸ್ ಅ ಟೈಮ್ ಸ್ಪ್ಯಾನ್. ಓಕೆ, ಇಟ್ ಈಸ್ ಅ ಟೈಮ್ ಸ್ಪ್ಯಾನ್ ಫ್ರಮ್ ದ ಡೇ ಆಫ್ ದ ಫಾರ್ಮೇಶನ್ ಆಫ್ ಝೈಗೋಟ್. ಇಟ್ ಈಸ್ ದ ಟೈಮ್ ಸ್ಪ್ಯಾನ್ ಫ್ರಮ್ ದ ಡೇ ಆಫ್ ದ ಫಾರ್ಮೇಶನ್ ಆಫ್ ಝೈಗೋಟ್ ಟು it is a time span from the day of the formation of zygote to the delivery of the fetus. So zygote form ಆದಾಗಿಂದ ಹಿಡಿದು ಆ ಫೀಟಸ್ ಡೆಲಿವರ್ ಆಗೋ ತನಕನೂ ಏನ್ ಟೈಮ್ ಇರುತ್ತಲ್ಲ, ಅಲ್ಲಿವರೆಗೂ ಆ ಪೀರಿಯಡ್ ಏನ್ ಕರೀತಾರೆ? ಜಸ್ಟೇಷನ್ ಪೀರಿಯಡ್ ಅಂತ ಕರೀತಾರೆ. ಇನ್ನೂ ಸಿಂಪಲ್ ಆಗಿ ಕಾಣದಾಗ ಹೇಳ್ಬೇಕಂದ್ರೆ ಒಂದು ಮಗು ತಾಯಿ ಗರ್ಭದೊಳಗಡೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ನೋಡ್ರಿ. ಫ್ರಮ್ ದ ಡೇ ಆಫ್ ಝೈಗೋಟ್ ಟಿಲ್ ಇಟ್ ಈಸ್ ದ ಡೆಲಿವರ್ಡ್. ಓಕೆ, ಅದು ಡೆಲಿವರ್ ಆಗೋವರೆಗೂ ಆ ಮಗು ತಾಯಿ ಗರ್ಭದೊಳಗಡೆ ಎಷ್ಟು ಟೈಮ್ ತಗೊಳತ್ತಲ್ಲ ಆ ಟೈಮ್ ಏನ್ ಕರೀತಾರೆ? ಜಸ್ಟೇಷನ್ ಅಂತ ಕರೀತಾರೆ. ಇದನ್ನ ಟೆಕ್ನಿಕಲಿ ಹಿಂಗೆ ಹೇಳ್ತೀವಿ, ಜಸ್ಟೇಷನ್ ಇಟ್ ಈಸ್ ಅ ಟೈಮ್ ಸ್ಪ್ಯಾನ್ ಆಫ್ it is a time span spent from the formation of zygote till the delivery of the fetus. That time is called as gestation period ಅಂತ ಕರೀತೀವಿ. ಓಕೆ, ಸೊ ಈಗ ಜಸ್ಟೇಷನ್ ಪೀರಿಯಡ್ ಒಳಗಡೆ ಏನೇನಾಗುತ್ತೆ, ಬೇಬಿ ಹೆಂಗ್ ಸರ್ ಆಗುತ್ತೆ ನೋಡೋಣ. ಓಕೆ, ಸೊ ಇಂಪ್ಲಾಂಟೇಷನ್ ಆದ್ಮೇಲೆ, ಆಫ್ಟರ್ ಇಂಪ್ಲಾಂಟೇಷನ್ ಆದ್ಮೇಲೆ ಏನಾಗುತ್ತೆ, ಅದೇನು ಝೈಗೋಟ್ ಡಿವೈಡ್ ಆಗಿ ಏನಾಗಿರುತ್ತೆ? 8 cells ಆಗಿರುತ್ತೆ. 8 ಇದೆ 16 cells ಆಗಿರುತ್ತೆ. ಅದಕ್ಕೆ ಏನ್ ಕರೀತಾರೆ? ಮೊರುಲಾ ಮತ್ತೆ ಫರ್ದರ್ ಡಿವೈಡ್ ಆಗಿ ಏನಾಗುತ್ತೆ? ಬ್ಲಾಸ್ಟೋಸಿಸ್ಟ್ ಆಗಿರುತ್ತೆ. ಸೊ ಆ ಬ್ಲಾಸ್ಟೋಸಿಸ್ಟ್ ಒಳಗಡೆ ಇರ್ತಾವೆ ಔಟರ್ ಲೇಯರ್, ಇನ್ನರ್ ಲೇಯರ್ ಇರುತ್ತೆ. ಔಟರ್ ಲೇಯರ್ ಇಟ್ ಇಸ್ ಕಾಲ್ಡ್ ಆಸ್ ಟ್ರೋಫೋಬ್ಲಾಸ್ಟ್, ಇನ್ನರ್ ಲೇಯರ್ ಇಟ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಔಟರ್ ಲೇಯರ್ ಇಸ್ ಕಾಲ್ಡ್ ಆಸ್ ಟ್ರೋಫೋಬ್ಲಾಸ್ಟ್ ಅಂಡ್ ಇನ್ನರ್ ಸೆಲ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಸೊ ಮುಂದೆ ಏನಾಗುತ್ತಂದ್ರ ಆ ಔಟರ್ ಲೇಯರ್ ಏನಿತ್ತು ನೋಡ್ರಿ, ಟ್ರೋಫೋಬ್ಲಾಸ್ಟಿನ ಔಟರ್ ಲೇಯರ್ ಅದು ಏನ್ ಮಾಡುತ್ತೆ? ಯೂಟೆರಸ್ ಸೆಲ್ಸ್ ಜೊತೆ ಕಂಬೈನ್ ಆಗುತ್ತೆ. ಟ್ರೋಫೋಬ್ಲಾಸ್ಟಿನ ಔಟರ್ ಲೇಯರ್ ಯೂಟೆರಸ್ ಸೆಲ್ಸ್ ಜೊತೆ ಕಂಬೈನ್ ಆಗುತ್ತೆ. ಹೆಂಗ ಅಂತಂದ್ರ the outer layer of a trophoblast it develops some finger like structure. The outer layer of the trophoblast it develops some finger like structure. ಅದಕ್ಕೆ ನಾವೇನು ಕರಿತೀವಿ? that we call it as chorionic villi ಅಂತ ಕರಿತೀವಿ. chorionic villi ಅಂದ್ರೆ ಏನಂದ್ರೆ these are the finger like structures developed okay on the outer layer of a trophoblast. These are the finger like structures developed on the outer layer of the trophoblast. ಅದಕ್ಕೆ ಏನು ಕರೀತಾರೆ? ಕೊರಿಯೋನಿಕ್ ವಿಲ್ಲೈ. ದಟ್ ಈಸ್ ಕಾಲ್ಡ್ as ಕೊರಿಯೋನಿಕ್ ವಿಲ್ಲೈ ಅಂತ ಕರಿತೀವಿ. ಸೊ ಆ ಕೊರಿಯೋನಿಕ್ ವಿಲ್ಲೈ ಏನ್ ಮಾಡ್ತಾವ ಅಂದ್ರೆ ಯೂಟೆರಸ್ ಲೇಯರ್, ಫಾರ್ ಎಕ್ಸಾಂಪಲ್ ಇದು ಲೆಫ್ಟ್ ಹ್ಯಾಂಡ್ ಯೂಟೆರಸ್ ಲೇಯರ್ ಅನ್ಕೋರಿ. ಸೊ ಲೆಫ್ಟ್ ಹ್ಯಾಂಡ್ ನ ಯೂಟೆರಸ್ ಲೇಯರ್ ಅನ್ಕೊಂಡ್ರ ರೈಟ್ ಹ್ಯಾಂಡ್ ನ ಟ್ರೋಫೋಬ್ಲಾಸ್ಟ್ ಅನ್ಕೋರಿ.
ಓಕೆ. ಸೊ ಲೆಫ್ಟ್ ಹ್ಯಾಂಡ್ ಯೂಟರಸ್, ರೈಟ್ ಹ್ಯಾಂಡ್ ಟ್ರೋಫೋಬ್ಲಾಸ್ಟ್ ಅನ್ಕೊಂಡ್ರೆ ಟ್ರೋಫೋಬ್ಲಾಸ್ಟ್ ಇಂದ ಏನ್ ಬರ್ತಾವ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಬರ್ತಾವ. ಸೊ ಟ್ರೋಫೋಬ್ಲಾಸ್ಟ್ ಇಂದ ಏನ್ ಬರ್ತಾವ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಬರ್ತಾವ. ಓಕೆ, ಅವು ಏನ್ ಮಾಡ್ತಾವ ಅಂದ್ರೆ ಯೂಟರಸ್ ಲೇಯರ್ ಜೊತೆ ಇಂಟರ್ ಡಿಜಿಟ್ ಆಗ್ತಾವ. ಇದು ಏನಿದು ಟ್ರೋಫೋಬ್ಲಾಸ್ಟ್, ಅದರೊಳಗಡೆ ಏನಿದಾವ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಏನ್ರಿ ಕೊರಿಯೋನಿಕ್ ವಿಲ್ಲೈ. ಈ ಕೊರಿಯೋನಿಕ್ ವಿಲ್ಲೈ ಏನ್ ಮಾಡ್ತಾವ ಯೂಟರಸ್ ಲೇಯರ್ ಜೊತೆ ದೇ ಬಿಕಮ್ ಇಂಟರ್ ಡಿಜಿಟೇಟೆಡ್. ಇಂಟರ್ ಡಿಜಿಟೇಟೆಡ್ ಅಂದ್ರೆ ಏನಂದ್ರ ಡಿಜಿಟ್ಸ್ ಅಂದ್ರೆ ಫಿಂಗರ್ಸ್. ಓಕೆ, ಸೊ ಇಂಟರ್ ಡಿಜಿಟೇಟೆಡ್ ಅಂದ್ರ ಈ ಕೈ ಒಳಗಡೆ ಇರೋ ಫಿಂಗರ್ಸ್, ಈ ಕೈ ಒಳಗಡೆ ಫಿಂಗರ್ಸ್ ಎರಡು ಹಿಂಗ ಜಾಯಿನ್ ಮಾಡಿದ್ರೆ ಇದಕ್ಕೆ ಏನಂತ ಕರೀತಾರ ಇಂಟರ್ ಡಿಜಿಟೇಟೆಡ್. ಅಂದ್ರೆ ಒಂದು ಫಿಂಗರ್ಸ್ ಇನ್ನೊಂದು ಫಿಂಗರ್ ಒಳಗೆ ಸಿಕ್ಕೋಬೇಕು, ಅದಕ್ಕೆ ಏನಂತ ಕರೀತಾರ ಇಂಟರ್ ಡಿಜಿಟೇಟೆಡ್. ಸೇಮ್ ಅದೇ ಟೈಪ್ ಏನಾಗುತ್ತೆ ಟ್ರೋಫೋಬ್ಲಾಸ್ಟಿನ ಔಟರ್ ಲೇಯರ್ ಒಳಗಡೆ ಇರುವಂತಹ ಕೊರೋನಿಯಕ್ ವಿಲ್ಲೈ ವಿಚ್ ಆರ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಅಂಡ್ ದ ಯುಟರೈನ್ ಟಿಶ್ಯೂ ಅಂದ್ರೆ ಯುಟರಸ್ ಒಳಗಡೆ ಇರೋ ಟಿಶ್ಯೂ ದೇ ಬಿಕಮ್ ಇಂಟರ್ ಡಿಜಿಟೇಟೆಡ್ ವಿತ್ ಈಚ್ ಅದರ್ ಟು ಫಾರ್ಮ್ ಅ ಸ್ಟ್ರಕ್ಚರ್ called as placenta. To form a structure called as placenta. ಇಲ್ಲಿ ಕಾಣುತ್ತೆ ನೋಡಿ ಡಯಾಗ್ರಾಮ್ ನೋಡಿ placenta. ಇದು placenta ಹೆಂಗ್ ಫಾರ್ಮ್ ಆಗುತ್ತಂದ್ರ, ಸೊ ಇದು placenta ಹೆಂಗ್ ಫಾರ್ಮ್ ಆಗುತ್ತಂದ್ರ ಒಳಗಡೆ ಯುಟೆರಸ್ ಇರುತ್ತೆ. ಓಕೆ, ಒಳಗಡೆ ಏನಿರುತ್ತೆ ಯುಟೆರಸ್ ಇರುತ್ತೆ. ಆಮೇಲೆ ಸರಿ ಒಳಗಡೆ ಏನಿರುತ್ತೆ ಎಂಬ್ರಿಯೋನಿಕ್ ಸೆಲ್ಸ್ ಇರ್ತಾವ, ಹೊರಗಡೆ ಏನಿರುತ್ತೆ ಯುಟೆರಸ್ ಇರುತ್ತೆ. ಸೊ ಯುಟೆರಸ್ ಒಳಗಡೆ ಇರೋ ಸೆಲ್ಸ್ ಆಮೇಲೆ ಟ್ರೋಫೋಬ್ಲಾಸ್ಟ್ ಒಳಗಡೆ ಇರೋ ಸೆಲ್ಸ್ ಎರಡು ಏನಾಗ್ತಾವ ದೇ ಬಿಕಮ್ ಇಂಟರ್ ಡಿಜಿಟೇಟೆಡ್. ಒಂದಕ್ಕೊಂದು ಕ್ರಾಸ್ ಮಾಡ್ಕೊಂತಾವ ಸೆಲ್ಸ್. ಸೊ ಕ್ರಾಸ್ ಮಾಡಿ ದೇ ಫಾರ್ಮ್ ಅ ಸ್ಟ್ರಕ್ಚರ್ called as placenta. They form a structure called as placenta. So ಹಂಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಸರ್ placenta ಅಂದ್ರೆ ಏನು? placenta ಅಂದ್ರೆ ಏನು ಅಂತಂದ್ರ ಹಂಗ ಇಮ್ಯಾಜಿನ್ ಮಾಡ್ರಿ ಫೀಮೇಲ್ ಇಸ್ ಪ್ರೆಗ್ನೆಂಟ್. ಓಕೆ, a woman is pregnant. Suppose a woman is pregnant, ನಿಮ್ಗೆ ಇದು ನೋಡಿರ್ತೀರಿ ಈ ಟೈಪ್ ಸಿಚುವೇಶನ್ಸ್. ಸೊ ಇಫ್ a woman is pregnant, ಅವಾಗ ಆ ವುಮನ್ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ಶಿ ಹ್ಯಾಸ್ ಅ ಬೇಬಿ ಇನ್ಸೈಡ್. ಅವಾಗ ಏನಾಗುತ್ತೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು, ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು, ಅದಕ್ಕೆ ಬೇಕಾಗಿದ್ದಂತ ಕರೆಕ್ಟ್ ಮಿನರಲ್ಸ್ ಬೇಕು, ಅದಕ್ಕೆಲ್ಲ ಕರೆಕ್ಟ್ ಆಗಿ ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು. ಇದೆಲ್ಲ ಎಲ್ಲಿಂದ ಹೋಗುತ್ತೆ? 100% ಆಬ್ವಿಯಸ್ಲಿ ಬೇಬಿ ತನಗೇನ್ ಬೇಕು ತಾನಂತ ತಗೊಳಂಗಿಲ್ಲ ಹೊರಗಡೆ ಜಗತ್ತಿಂದ. ಸೊ ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ಇಫ್ ಅ ಮದರ್ ಡ್ರಿಂಕ್ಸ್ 1 ಗ್ಲಾಸ್ ಆಫ್ ಮೊಸಂಬಿ ಜ್ಯೂಸ್ ಆರ್ 1 ಗ್ಲಾಸ್ ಆಫ್ ಆಪಲ್ ಜ್ಯೂಸ್, ಅದರೊಳಗಡೆ ಇರುವಂತ ನ್ಯೂಟ್ರಿಯೆಂಟ್ಸ್ ಬರೀ ಮದರ್ ಅಷ್ಟೇ ಹೋಗಂಗಿಲ್ಲ. ಅದರೊಳಗಡೆ ಇರುವಂತ ನ್ಯೂಟ್ರಿಯೆಂಟ್ಸ್ ಯಾರಿಗೆ ಹೋಗ್ತಾವೋ ಆ ತಾಯಿ ಹೊಟ್ಟೆ ಒಳಗಡೆ ಏನು ಮಗು ಇತ್ತು ಅದಕ್ಕೂ ಹೋಗ್ತಾವ. ಸೊ ಹಂಗಾದ್ರೆ ದೇರ್ ಶುಡ್ ಬಿ ಸಮ್ ಕನೆಕ್ಷನ್ between a mother body and that of the embryo. So mother's body ಮತ್ತು ಆ embryo ಅಂದ್ರೆ ಏನು ಡೆವಲಪಿಂಗ್ ಬೇಬಿ. ಸೊ ಎರಡರಡು ಒಂದು ಕನೆಕ್ಷನ್ ಬೇಕು. ಅಂದ್ರೆ ಮದರ್ ಒಂದು ಗ್ಲಾಸ್ ಆಪಲ್ ಜ್ಯೂಸ್ ಅಥವಾ ಒಂದು ಗ್ಲಾಸ್ ಮೂಸಂಬಿ ಜ್ಯೂಸ್ ಕುಡಿದ್ರ ಅದರೊಳಗಡೆ ಇರುವಂತಹ ನ್ಯೂಟ್ರಿಯೆಂಟ್ಸ್ ಮದರ್ ಬಾಡಿಗೂ ಹೋಗ್ಬೇಕು, ಪ್ಲಸ್ ಅದು ಎದಕ್ಕೆ ಹೋಗ್ಬೇಕು ಫೀಟಸ್ಗೂ ಹೋಗ್ಬೇಕು. ಆ ಫೀಟಸ್ ಮತ್ತು ಮದರ್ ಬಾಡಿ ಎರಡರ ನಡುವೆ ಇರುವಂತ ಆರ್ಗನ್ ಯಾವ್ದಂದ್ರೆ ಪ್ಲಾಸೆಂಟಾ. ಪ್ಲಾಸೆಂಟಾ ಏನ್ ಮಾಡುತ್ತೆ ಮದರ್ ಬಾಡಿಯಿಂದ ಫೀಟಸ್ ಅಂದ್ರೆ ಡೆವಲಪಿಂಗ್ ಬೇಬಿ ಇಲ್ಲಿ ಫೀಟಸ್. ಸೊ ಫೀಟಸ್ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್. ಓಕೆ, ಸಪೋಸ್ ಒಂದ್ ಗ್ಲಾಸ್ ಮೋಸಂಬಿ ಜ್ಯೂಸ್ ಕುಡಿದ್ರೆ ಮದರ್ ಬಾಡಿ ಒಳಗೆ ನ್ಯೂಟ್ರಿಯೆಂಟ್ಸ್ ಬರ್ತಾವ, ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ತಾವ ಫೀಟಸ್ಗೆ ಹೋಗ್ತಾವ. ತಿಳಿತಾ ಇದು? ಸಿಮಿಲರ್ಲಿ ಈಗ ಇದು ಫೀಟಸ್ ಲಿವಿಂಗ್ ಇರಬೇಕು ಅಂತಂದ್ರ ಫೀಟಸ್ ಏನ್ ಬೇಕು? ಆಕ್ಸಿಜನ್ ಬೇಕು. ಆಮೇಲೆ ಫೀಟಸ್ ರೆಸ್ಪಿರೇಷನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕ್ಬೇಕು. ಆಮೇಲೆ ಫೀಟಸ್ ಪ್ರೊಡ್ಯೂಸ್ ಮಾಡುವಂತ ವೇಸ್ಟ್ ಪ್ರಾಡಕ್ಟ್ಸ್ ನ ಹೊರಗಡೆ ಹಾಕ್ಬೇಕು. ಇದೆಲ್ಲ ಕೆಲಸ ಮಾಡೋದು ಯಾರು? ಪ್ಲೇಸೆಂಟಾ. ಸೊ ಪ್ಲೇಸೆಂಟಾ ಹಂಗಾರೆ ಏನು? ವಾಟ್ ಈಸ್ ಪ್ಲೇಸೆಂಟಾ ಅಂತ ಎಕ್ಸಾಮ್ ಒಳಗೆ ಕೇಳಿದ್ರೆ ಹಿಂಗ್ ಬರಕ್ ಬರಂಗಿಲ್ಲ. ಒಂದ್ ಗ್ಲಾಸ್ ಮೋಸಂಬಿ ಜ್ಯೂಸ್ ಕುಡಿದ್ರೆ ಆ ಮೋಸಂಬಿ ಜ್ಯೂಸ್ ಫೀಟಸ್ ಕುಡಿತೀನಿ ಅಂತ ಹೇಳಕ್ ಬರಂಗಿಲ್ಲ, ಹೌದು ನಿಲ್ಲಿ? ಸೊ ಅದಕ್ಕೆ ಎಕ್ಸಾಮ್ ಒಳಗಡೆ ವಾಟ್ ಈಸ್ ಪ್ಲೇಸೆಂಟಾ ಅಂತ ಕೇಳಿದ್ರೆ ಹಿಂಗ್ ಬರೀಬೇಕು ನೋಡಿ. ವಾಟ್ ಈಸ್ ಪ್ಲೇಸೆಂಟಾ ಅಂದ್ರೆ ಇಟ್ ಈಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ದ ಮದರ್ಸ್ ಬಾಡಿ ಅಂಡ್ ದಟ್ ಆಫ್ ದ ಫೀಟಸ್. ಹಿಂಗ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಕೊಡಂಗಿಲ್ಲ. ಸೊ ವಾಟ್ ಈಸ್ ಪ್ಲೇಸೆಂಟಾ ಅಂದ್ರೆ ಇಟ್ ಈಸ್ ದ ಸ್ಟ್ರಕ್ಚರಲ್ and functional unit between the mother's body and that of the fetus. Fetus ಮತ್ತು mother's body ನಡುವೆ ಇರುವಂತಹ structural and functional unit ಏನು ಕರೀತಾರೆ? ಪ್ಲೇಸೆಂಟಾ. ಸೊ ಹಂಗಾರೆ ಪ್ಲೇಸೆಂಟಾ ಏನೇನು ಕೆಲಸ ಮಾಡುತ್ತೆ? ಸೊ ಪ್ಲೇಸೆಂಟಾ ಏನು ಕೆಲಸ ಮಾಡುತ್ತೆ? ಇಟ್ ಸಪ್ಲೈಸ್ ಆಕ್ಸಿಜನ್, ಇಟ್ ಸಪ್ಲೈಸ್ ನ್ಯೂಟ್ರಿಯೆಂಟ್ಸ್, ಇಟ್ ಎಲಿಮಿನೇಟ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಪ್ರಾಡಕ್ಟ್ಸ್. ತಿಳಿತಾ? ಸೊ ಪ್ಲೇಸೆಂಟಾ ಏನೇನು ಕೆಲಸ ಮಾಡುತ್ತೆ? ಇಟ್ ಸಪ್ಲೈಸ್ ಆಕ್ಸಿಜನ್, ಇಟ್ ಸಪ್ಲೈಸ್ ನ್ಯೂಟ್ರಿಯೆಂಟ್ಸ್, ಇಟ್ ಎಲಿಮಿನೇಟ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಫೀಟಸ್. ಇದು ಮಾಡೋ ಕೆಲಸ ಯಾರು? ಪ್ಲೇಸೆಂಟಾ. ತಿಳಿತಾ ಇದು? ಓಕೆ. ಸೊ ಹಂಗಾರೆ ಪ್ಲೇಸೆಂಟಾ ಅಂದ್ರೆ ಗೊತ್ತದ ಇಟ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ದ ಮದರ್ಸ್ ಬಾಡಿ ಅಂಡ್ ದ ಫೀಟಸ್. ಸೊ ಪ್ಲೇಸೆಂಟಾ ಹೆಂಗ್ ಫಾರ್ಮ್ ಆಗುತ್ತೆ ಗೊತ್ತಾಯ್ತು. ಔಟರ್ ಲೇಯರ್ ಕಾಲ್ಡ್ as ಟ್ರೋಫೋಬ್ಲಾಸ್ಟ್. ಟ್ರೋಫೋಬ್ಲಾಸ್ಟ್ ಒಳಗೆ ಇರ್ತವೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ which are called as chorionic villi. So chorionic villi it become interdigitated with uterus layer. ಯುಟೆರಸ್ ಲೇಯರ್ ಹೊರಗಡೆ ಇರುತ್ತೆ, ಎಂಬ್ರಿಯೋ ಒಳಗಡೆ ಇರುತ್ತೆ. ಎರಡರದ್ದು ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಏನಾಗ್ತವೆ? ಕ್ರಾಸ್ ಆಗಿ ದೇ ಫಾರ್ಮ್ ಅ ಸ್ಟ್ರಕ್ಚರ್ ಕಾಲ್ಡ್ as placenta which supplies oxygen, nutrients and eliminates carbon dioxide and waste products from the fetus. ತಿಳಿತಾ ಇದು? ಈಗ ನೆಕ್ಸ್ಟ್ ಇದು ಪ್ಲೇಸೆಂಟಾ, ಇದು ಫೀಟಸ್. ಪ್ಲೇಸೆಂಟಾ ಮತ್ತು ಫೀಟಸ್ ನಡುವೆ there is a structure which we call as umbilical cord ಅಂತ ಕರಿತೀವಿ.
ಪ್ಲೆಸೆಂಟಾ ಮತ್ತು ಫಿಟಸ್ ನಡುವೆ there is a structure which we call it as umbilical cord. So umbilical cord ಅಂದ್ರೆ ಏನು ಗೊತ್ತನ್ರಿ, ಈಗ ನೀವು ಹೊಸದಾಗಿ ಮಗು ಹುಟ್ಟಿದಾಗ ನೀವು ನೋಡಿದ್ರಿ ಅದರೊಳಗಡೆ ಹಿಂಗ್ ಕರುಳ ಬಳ್ಳಿ ಬಂದಿರುತ್ತೆ ನೋಡ್ರಿ, ಅದ್ರ ಹೊಕ್ಕಳಿಂದ ಹಿಂಗ್ ಒಂದು ಬಳ್ಳಿ ಬಂದಿರುತ್ತೆ. ಅದನ್ನ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಡೆಲಿವರಿ ಮಾಡೋಕೆ ಕಟ್ ಮಾಡಿರ್ತಾರೆ, ಆದ್ರೂ ಸ್ವಲ್ಪ ಇರುತ್ತೆ ಸ್ವಲ್ಪ ದಿವಸ. ಅಂದ್ರೆ ನೀವು ಮಗು ಹುಟ್ಟಿದಾಗ ನೀವು ಹೋಗಿ ನೋಡ್ಬೇಕು, ಮಗು ಹುಟ್ಟಿ ಒಂದು 5 days 6 days ತನಕ ಅದು ನಿಮ್ಗೆ ಕಾಣ್ತಿರುತ್ತೆ. ಅವಾಗ ನೀವು ನೋಡಿದ್ರೆ ಅಂತಂದ್ರೆ ಮಗು ಹುಟ್ಟಿದಾಗ ಹಿಂಗೇನು ಕರುಳ ಬಳ್ಳಿ ಬಂದಿರುತ್ತೆ ನೋಡ್ರಿ, ಕನ್ನಡದಾಗ ಏನಂತಾರೆ umbilical cord, ಈಗ ಕರುಳ ಬಳ್ಳಿ ಅಂತ ಕರೀತಾರೆ. ಓಕೆ, ಸೊ ಅದನ್ನ ಕಟ್ ಮಾಡಿ ಡೆಲಿವರಿ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಏನ್ರಿ umbilical cord. ಇದೇನ್ ಮಾಡುತ್ತಂದ್ರ ಇಟ್ ಆಕ್ಟ್ಸ್ ಬಿಟ್ವೀನ್ ಪ್ಲೆಸೆಂಟಾ ಅಂಡ್ ಫೀಟಸ್. ಪ್ಲೆಸೆಂಟಾ ಮತ್ತು ಫೀಟಸ್ ನಡುವೆ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಕಾರ್ಬನ್ ಡೈಆಕ್ಸೈಡ್ ಇದೇನು ಎಕ್ಸ್ಚೇಂಜ್ ಆಗುತ್ತಲ್ಲ, ಇದು ಎಕ್ಸ್ಚೇಂಜ್ ಆಗೋದು ಹೆಂಗಂದ್ರೆ ವಿತ್ ದ ಹೆಲ್ಪ್ ಆಫ್ ಅ ಸ್ಟ್ರಕ್ಚರ್ ಕಾಲ್ಡ್ ಆಸ್ umbilical cord. ತಿಳಿತಾ? ಓಕೆ, ಸೊ ಹಿಂಗಾಗಿ ಆ 9 months ಒಂದು ಝೈಗೋಟ್ ಇದ್ದಿದ್ದು 9 months ಬೇಬಿಯಾಗಿ ಡೆವಲಪ್ ಆಗ್ಬೇಕಂದ್ರ ಈ ಫೀಟಸ್ ಏನೇನ್ ಬೇಕಾಗುತ್ತೆ, ಆಕ್ಸಿಜನ್ ಬೇಕು, ನ್ಯೂಟ್ರಿಯೆಂಟ್ಸ್ ಬೇಕು, ಇವೆಲ್ಲ ಬೇಕು. ಆಮೇಲೆ ಅದ್ರ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ಬೇಕು. ಇದೆಲ್ಲ ಮಾಡೋ ಕೆಲಸ ಯಾರು? ಪ್ಲೆಸೆಂಟಾ ಮತ್ತು umbilical cord ಎರಡು ಸೇರಿ ಮಾಡ್ತಾರೆ. ಗೊತ್ತಾಗ್ತಿದ್ದು? ಇದನ್ನ ಬಿಟ್ಟು ಮತ್ತೆ ಪ್ಲೆಸೆಂಟಾ ಏನ್ ಕೆಲಸ ಮಾಡ್ತಾರೆ ಅಂತಂದ್ರ, ಇದನ್ನ ಬಿಟ್ಟು ಮತ್ತೆ ಪ್ಲೆಸೆಂಟಾ ಏನ್ ಕೆಲಸ ಮಾಡ್ತಂದ್ರ ಇಟ್ ಸೆಕ್ರೇಟ್ಸ್ ಹಾರ್ಮೋನ್ಸ್ ಕಾಲ್ಡ್ ಆಸ್ HCG, ಅಂದ್ರೆ ಹ್ಯೂಮನ್ ಕೊರಿಯೋನಿಕ್ ಗೊನಾಡೋಟ್ರೋಫಿನ್. HCG ಅನ್ನು ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ, ಹ್ಯೂಮನ್ ಕೊರಿಯೋನಿಕ್ ಗೊನಾಡೋಟ್ರೋಫಿನ್. HPG ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್, ಇಷ್ಟೊಂದು ಹಾರ್ಮೋನ್ಸ್ ನ ಪ್ಲಾಸೆಂಟ್ ಏನ್ ಮಾಡುತ್ತೆ, ಸೆಕ್ರೇಟ್ ಮಾಡುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ದ ಪ್ರೆಗ್ನೆನ್ಸಿ. ಇದು ಅಷ್ಟೇ ಅಲ್ಲದೆ ಮತ್ತೆ ಓವರೀಸ್ ಏನದಲ್ರಿ, ಫೀಮೇಲ್ ಓವರೀಸ್ ಏನದಾವ, ಒನ್ಸ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತು, ಒನ್ಸ್ ಫರ್ಟಿಲೈಸೇಷನ್ ಸ್ಟಾರ್ಟ್ ಅಂದ್ರೆ ಹ್ಯೂಮನ್ ಓವರೀಸ್ ದೇ ಪ್ರೊಡ್ಯೂಸ್ ಹಾರ್ಮೋನ್ಸ್ ಕಾಲ್ಡ್ ಈಸ್ಟ್ರೋಜನ್ಸ್. ಈಸ್ಟ್ರೋಜನ್ ಲೆವೆಲ್ ನ ಜಾಸ್ತಿ ಮಾಡ್ಬಿಡುತ್ತೆ. ಅದಲ್ಲದೆ ಮತ್ತೆ ಡಿಫರೆಂಟ್ ಗ್ಲ್ಯಾಂಡ್ಸ್ ಲೈಕ್ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಥೈರಾಕ್ಸಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಎದಕ್ಕೆ ಸರ್ ಇಷ್ಟೊಂದೆಲ್ಲ ಹಾರ್ಮೋನ್ಸ್ ಯಾಕೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾವೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ? ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಪ್ಲಾಸೆಂಟಾ ಇರ್ಬೋದು, ಓವರಿ ಇರ್ಬೋದು, ಆಮೇಲೆ ಬ್ರೈನ್ ಒಳಗಡೆ ಎಷ್ಟೊಂದು ಹಾರ್ಮೋನ್ಸ್ ಬಹಳಷ್ಟು ಚೇಂಜಸ್ ಆಗ್ತಾವ. ಯಾಕೆ ಸರ್ ಇಷ್ಟೊಂದು ಚೇಂಜಸ್ ಯಾಕೆ ಆಗ್ತಾವ ಅಂದ್ರೆ ಇನ್ ಆರ್ಡರ್ ಟು ಸಪೋರ್ಟ್ ದ ಫೀಟಸ್. ಸೊ ಫೀಟಸ್ ಡೆವಲಪ್ಮೆಂಟ್ ಚಲೋ ಆಗ್ಲಿ, ಮುಂದೆ ಡೆಲಿವರಿ ಟೈಮ್ ಒಳಗಡೆ ಮದರ್ಸ್ ಬಾಡಿ, ಆ ಡೆಲಿವರಿ ಟೈಮ್ ಒಳಗಡೆ ಏನೇನು ಬಾಡಿ ಒಳಗಡೆ ಚೇಂಜಸ್ ಆಗ್ತಾವ ಎಲ್ಲಾನು ರೆಡಿ ಆಗ್ಲಿ ಅಂತಂದು ವೇರಿಯಸ್ ಹಾರ್ಮೋನ್ಸ್ ದೇ ಇನ್ಕ್ರೀಸ್ ದೇರ್ ಲೆವೆಲ್ಸ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಬಹಳ ಥೈರಾಕ್ಸಿನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಥೈರಾಕ್ಸಿನ್ ಜಾಸ್ತಿ ಆದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಪರ್ಸನಾಲಿಟಿ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ನೀವು ಯೂಶಲಿ ನೋಡಿರ್ತೀರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇವು ಎಸ್ಪೆಷಲಿ ಸೆಲೆಬ್ರಿಟೀಸ್, ಬಾಲಿವುಡ್ ಸೆಲೆಬ್ರಿಟೀಸ್ ಅಥವಾ ಯಾರ ಹೀರೋಯಿನ್ಸ್ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ನೀವು ನೋಡ್ರಿ. ಫಾರ್ ಎಕ್ಸಾಂಪಲ್ ನೀವು ಕರೀನಾ ಕಪೂರ್, ಐಶ್ವರ್ಯ ರೈ ಯಾರು ನೋಡಿರ್ತೀರಿ. ಸೊ ಪ್ರೆಗ್ನೆನ್ಸಿ ಟೈಮ್ ಗಿಂತ ಮೊದಲು ಅವ್ರು ಕರೆಕ್ಟ್ ಹೇಳಿರ್ತಾರೆ. ಸೊ ಪ್ರೆಗ್ನೆನ್ಸಿ ಟೈಮ್ ಸ್ಟಾರ್ಟ್ ಆದಾಗ ಅವ್ರು ನೀವು ಕಂಪ್ಲೀಟ್ ಅವ್ರು ಬಹಳಷ್ಟು ದಪ್ಪ ಆಗಿರ್ತಾರೆ. ಮತ್ತದು ಡೆಲಿವರಿ ಆಗಿ ಮತ್ತೆ ಸ್ವಲ್ಪ ದಿವಸ ಒಂದ್ ಸ್ವಲ್ಪ ಟೈಮ್ ಆದ ಮತ್ತೆ ದೇ ವಿಲ್ ಬಿ ನಾರ್ಮಲ್ ಶೇಪ್. ಯಾಕೆ ಆ ಟೈಮ್ ಒಳಗಡೆ ಹೆಂಗಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ಇನ್ಕ್ರೀಸ್ ಲೆವೆಲ್ಸ್ ಆಫ್ ಡಿಫರೆಂಟ್ ಹಾರ್ಮೋನ್ಸ್. ಬಹಳಷ್ಟು ಹಾರ್ಮೋನ್ಸ್ ತಮ್ಮ ಲೆವೆಲ್ ನ ಇನ್ಕ್ರೀಸ್ ಮಾಡ್ಬಿಡ್ತು, ಹಿಂಗಾಗಿ ಆಟೋಮೆಟಿಕ್ಲಿ ಪರ್ಸನಾಲಿಟಿ ಏನಾಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಎಷ್ಟೊಂದು ಹಾರ್ಮೋನ್ಸ್ ಅದಾವ, ನಾನು ನಿಮ್ಗೆ ಒಂದ್ ಸ್ವಲ್ಪ ಹೇಳಿದ HCG, HPG, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್, ಓಕೆ, ಥೈರಾಯ್ಡ್, ಥೈರಾಕ್ಸಿನ್. ಸೊ ಆಲ್ ದೀಸ್ ಹಾರ್ಮೋನ್ಸ್ ದೇ ಇನ್ಕ್ರೀಸ್ ಡ್ರಾಸ್ಟಿಕಲಿ ಇನ್ ಆರ್ಡರ್ ಟು ಸಪೋರ್ಟ್ ದ ಡೆವಲಪ್ಮೆಂಟ್ ಆಫ್ ಅ ಫೀಟಸ್. ತಿಳಿತಾ ಇದು? ಓಕೆ, ಸೊ ಮುಂದೆ ಏನಾಗುತ್ತೆ ಸರ್, ಇಷ್ಟೆಲ್ಲ ಹಾರ್ಮೋನ್ಸ್ ಜಾಸ್ತಿ ಆಯ್ತು. ಓಕೆ, ಝೈಗೋಟ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಝೈಗೋಟ್ ಡೆವಲಪ್ ಹೆಂಗಾಗತ್ತೆ, ಝೈಗೋಟ್ ಇದ್ದಿದ್ದು 9 months ಬೇಬಿ ಹೆಂಗ್ ಡೆವಲಪ್ ಆಗುತ್ತ ಅಂತ ನಾವು ವಿಚಾರ ಮಾಡಿದ್ರ, ಓಕೆ, ಸೊ ಝೈಗೋಟ್ ಇದ್ದಿದ್ದು ಡಿವೈಡ್ ಆಗಿ 2 ಸೆಲ್, 4 ಸೆಲ್, 8, 16, 32 ಸೆಲ್ ಹಿಂಗ ಡಿವೈಡ್ ಆಗಿ ಕುಂತಿರುತ್ತೆ. ಸೊ ಡಿವೈಡ್ ಆಗಿ ಏನ್ ಫಾರ್ಮ್ ಆಗುತ್ತೆ, ಬ್ಲಾಸ್ಟೋಸಿಸ್ಟ್. ಸೊ ಬ್ಲಾಸ್ಟೋಸಿಸ್ಟ್ ಆಗಿ ಡಿವೈಡ್ ಆಗುತ್ತೆ. ಬ್ಲಾಸ್ಟೋಸಿಸ್ಟ್ ಒಳಗಡೆ ಔಟರ್ ಲೇಯರ್ ಮತ್ತು ಇನ್ನರ್ ಲೇಯರ್ ಇರುತ್ತೆ. ಔಟರ್ ಲೇಯರ್ ಇಸ್ ಕಾಲ್ಡ್ ಆಸ್ ಟ್ರೋಫೋಬ್ಲಾಸ್ಟ್, ಇನ್ನರ್ ಲೇಯರ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಓಕೆ, ಸೊ ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಡೆವಲಪಿಂಗ್ ಇಂಟು ಎಂಬ್ರಿಯೋ. ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಡೆವಲಪಿಂಗ್ ಇಂಟು ಎಂಬ್ರಿಯೋ. ಹೆಂಗ ಅಂತಂದ್ರೆ ಇನ್ನರ್ ಸೆಲ್ ಮಾಸ್ ಫಸ್ಟ್ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಝೈಗೋಟ್ ಇರುತ್ತೆ ನೋಡ್ರಿ. ಫಸ್ಟ್ ಡೇ ಫರ್ಟಿಲೈಸೇಷನ್ ಆದಾಗ ಇಟ್ ವಿಲ್ ಬಿ ಅ ಜಸ್ಟ್ ಝೈಗೋಟ್. ಓಕೆ, ಫಸ್ಟ್ ಡೇ ಏನಂತೀವಿ, ಬರೀ ಝೈಗೋಟ್ ಇರುತ್ತೆ. ಓಕೆ, ಸೊ ಝೈಗೋಟ್ ಇದ್ದಾಗಿಂದ ಹಿಡಿದು 9 months ಒಳಗಡೆ ನೋಡಿ, ಇಲ್ಲಿಂದ ಹಿಡಿದು ಝೈಗೋಟ್ ಇದ್ದಾಗಿಂದ ಹಿಡಿದು ಇಲ್ಲಿವರೆಗೂ, ಓಕೆ, 9 months ಒಳಗೆ ಬೇಬಿಯಾಗಿ ಡೆವಲಪ್ ಆಗಬೇಕು. ಸೊ ಹೆಂಗಾಗುತ್ತೆ ಅಂದ್ರೆ, ಸೊ ಝೈಗೋಟ್ ಇದ್ದಾಗ ಬರೀ 1 ಸೆಲ್ ಇರುತ್ತಲ್ರಿ, ಡಿವೈಡ್ ಆಗಿ ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಒಂದು 32 ಸೆಲ್ ಡಿವೈಡ್ ಆಗಿ ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಬ್ಲಾಸ್ಟೋಸಿಸ್ಟ್ ಒಳಗೆ 2 ಲೇಯರ್ ಇರುತ್ತೆ. ಔಟರ್ ಲೇಯರ್ ಇಸ್ ಕಾಲ್ಡ್ ಆಸ್ ಟ್ರೋಫೋಬ್ಲಾಸ್ಟ್, ಇನ್ನರ್ ಲೇಯರ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಸೊ ಆ ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ, ಇಟ್ ಡಿವೈಡ್ಸ್ ಇಂಟು 3 layers. Inner cell mass first it divides into 3 layers. Outer layer is called as ectoderm. Outer layer ಏನು ಕರೀತಾರೆ, ectoderm. Next inner layer is called as endoderm and middle layer is called as mesoderm. ಇದು ನಮ್ದು ಎಲ್ಲಾರ ಬಾಡಿ ಒಳಗಡೆ ಇರುವಂತ 3 ಲೇಯರ್ಸ್. ಯಾವ್ಯಾವು? ಹೊರಗಡೆ ಲೇಯರ್ ectoderm,
ಹೊರಗಡೆ ಲೇಯರ್ ಎಂಡೋಡರ್ಮ್, ಇನ್ ಮಿಡಲ್ ಲೇಯರ್ ಯಾವ್ದ್ರಿ ಮೀಸೋಡರ್ಮ್. ಒಂದ್ ಸ್ವಲ್ಪ ಆರ್ಗನ್ಸ್ ನಮ್ಮ ಬಾಡಿ ಒಳಗಡೆ ಎಕ್ಟೋಡರ್ಮ್ ಒಳಗಡೆ, ಒಂದ್ ಸ್ವಲ್ಪ ಎಂಡೋಡರ್ಮ್ ಒಳಗಡೆ, ಒಂದ್ ಸ್ವಲ್ಪ ಏನದು ಮೀಸೋಡರ್ಮ್ ಒಳಗಡೆ. ಇವ ಬೇಸಿಕ್ 3 ಲೇಯರ್ಸ್ ಆಫ್ ಅವರ್ ಹ್ಯೂಮನ್ ಬಾಡಿ. ಓಕೆ, ಸೊ ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಆಗಿ ಮೊದಲು ಡಿವೈಡ್ ಆಗುತ್ತೆ. ಇದ್ರೊಳಗಡೆ ಏನಿರ್ತಾವ ಸರ್, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್, ಇದ್ರೊಳಗಡೆ ಏನಿರ್ತಾವ ಅಂದ್ರೆ ದೇ ಹ್ಯಾವ್ ಸಮ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ as ಸ್ಟೆಮ್ ಸೆಲ್ಸ್. ದೇ ಹ್ಯಾವ್ ಸಮ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ as ಸ್ಟೆಮ್ ಸೆಲ್ಸ್ ಅಂತ ಇರ್ತಾವ. ಸ್ಟೆಮ್ ಸೆಲ್ಸ್ ಇವು ಏನ್ ಮಾಡ್ತಾವ ಅಂದ್ರೆ ದೀಸ್ ಆರ್ ದ ಸ್ಪೆಷಲೈಸ್ಡ್ ಸೆಲ್ಸ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ಡಿವೈಡ್ ಅಂಡ್ ಡಿಫರೆನ್ಶಿಯೇಟ್ ಇಂಟು ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಸೊ ಇವತ್ತು ನಮ್ಮ ಬಾಡಿ ಒಳಗಡೆ ನೀವು ನೋಡಿದ್ರಿ ಅಂತಂದ್ರೆ ಡಿಫರೆಂಟ್ ಆರ್ಗನ್ ಸಿಸ್ಟಮ್ಸ್ ಅದಾವ, ಆರ್ಗನ್ಸ್ ಅದಾವ. ಕಣ್ಣು, ಕಿವಿ, ಮೂಗು, ಟಂಗ್ ಇವೆಲ್ಲನೂ ಕನ್ಸಿಡರ್ ಮಾಡಿದ್ರೆ ನೋಡ್ರಿ, ಕಣ್ಣು ಏನ್ ಮಾಡುತ್ತೆ, ಲೈಟ್ ನ ತಗೊಂಡು ಅದನ್ನ ಎಲೆಕ್ಟ್ರಿಕ್ ಸಿಗ್ನಲ್ ಮಾಡಿ ಬ್ರೈನಿಗೆ ಕಳಿಸುತ್ತೆ. ಕಿವಿ ಏನ್ ಮಾಡುತ್ತೆ, ಸೌಂಡ್ ನ ತಗೊಂಡು ಅದನ್ನ ನರ್ವಸ್ ಸಿಗ್ನಲ್ ಮಾಡಿ ಬ್ರೈನಿಗೆ ಕಳಿಸುತ್ತೆ. ಸಿಮಿಲರ್ಲಿ ಟಂಗ್ ಏನ್ ಮಾಡುತ್ತೆ, ಕೆಮಿಕಲ್ ಸಿಗ್ನಲ್, ನೀವೇನ್ ತಿಂತೀರಿ ಅದನ್ನ ಕೆಮಿಕಲ್ ಸಿಗ್ನಲ್ ನ ತಗೊಂಡು ಬ್ರೈನಿಗೆ ಕಳಿಸುತ್ತೆ. ಇಷ್ಟೊಂದು ವೆರೈಟಿ ಆಫ್ ಆರ್ಗನ್ಸ್ ಅದಾವ, ಎಲ್ಲಾದ್ರೂ ಡಿಫರೆಂಟ್ ಟೈಪ್ ಆಫ್ ಸೆಲ್ಸ್ ಅದಾವ. ಈ ಎಲ್ಲಾ ಸೆಲ್ಸ್ ಎಲ್ಲಿಂದ ಫಾರ್ಮ್ ಆಗಿದೆ ಅಂದ್ರೆ ಸ್ಟೆಮ್ ಸೆಲ್ಸ್. ಸೊ ಸ್ಟೆಮ್ ಸೆಲ್ಸ್ ದೇ ಹ್ಯಾವ್ ದ ಕೆಪಾಸಿಟಿ ಟು ಡಿವೈಡ್ ಅಂಡ್ ಡಿಫರೆನ್ಶಿಯೇಟ್ ಇಂಟು ಡಿಫರೆಂಟ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಸೊ ಆ ಸ್ಟೆಮ್ ಸೆಲ್ಸ್ ಅಲ್ಲಿ ಇರ್ತಾವ ಈ 3 ಲೇಯರ್ ಒಳಗಡೆ ಇರ್ತಾವ. ಯಾವ ಲೇಯರ್? ಎಕ್ಟೋಡರ್ಮ್, ಎಂಡೋಡರ್ಮ್ ಅಂಡ್ ಮೀಸೋಡರ್ಮ್. ಈ ಲೇಯರ್ಸ್ ಒಳಗಡೆ ದೇ ಹ್ಯಾವ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಸ್ಟೆಮ್ ಸೆಲ್ಸ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ಡಿವೈಡ್ ಅಂಡ್ ಡಿಫರೆನ್ಶಿಯೇಟ್ ಟು ಫಾರ್ಮ್ ನ್ಯೂ ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಓಕೆ, ಸೊ ಇದು ಸ್ಟೆಮ್ ಸೆಲ್ಸ್ ಬಗ್ಗೆ ರಿಸರ್ಚ್ ಮಾಡಿ ಒಬ್ಬರು ಏನ್ರಿ PhD ಮಾಡಿ ಅದರೊಳಗಡೆ ಒಂದ್ ಸ್ವಲ್ಪ ಜನ ನೋಬೆಲ್ ಪ್ರೈಸ್ ತಗೊಂಡ್ರ. ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಐತಿ. ರೀಸೆಂಟ್ ಮೆಡಿಕಲ್ ಡೆವಲಪ್ಮೆಂಟ್ ಒಳಗಡೆ ಸ್ಟೆಮ್ ಸೆಲ್ಸ್ ನ ಇದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಯೂಸ್ ಮಾಡ್ತಾರ. ಅಂದ್ರೆ ಆ ಸ್ಟೆಮ್ ಸೆಲ್ಸ್ ನ ಯೂಸ್ ಮಾಡಿ ಯಾವ ಆರ್ಗನ್ ಡ್ಯಾಮೇಜ್ ಆಗೈತಿ ಆ ಆರ್ಗನ್ ನ ಇನ್ನೊಮ್ಮೆ ಪ್ರೊಡ್ಯೂಸ್ ಮಾಡಿ ಅದರೊಳಗಡೆ ಹಾಕಬಹುದು. ಆ ಟೈಪ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಒಳಗಡೆ ಸ್ಟೆಮ್ ಸೆಲ್ಸ್ ನ ಹೆಂಗ್ ಯೂಸ್ ಮಾಡಬಹುದು ಅಂತ ರೀಸೆಂಟ್ ಮೆಡಿಕಲ್ ಇದ್ರೊಳಗಡೆ ರಿಸರ್ಚ್ ನಡೆದೈತಿ. ಇಟ್ ಈಸ್ ಆಫ್ ವೆರಿ ಮಚ್ ಇಂಪಾರ್ಟೆನ್ಸ್. ಓಕೆ, ಸೊ ಸ್ಟೆಮ್ ಸೆಲ್ಸ್ ಅಂದ್ರೆ ಗೊತ್ತಾಗಲ್ಲ, ದೇಸ್ ಆರ್ ದ ಸ್ಪೆಷಲೈಸ್ಡ್ ಸೆಲ್ಸ್ which has the capacity to divide and differentiate into tissues and organs. ಇವೆಲ್ಲ ಇರ್ತಾವ ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಗಳು ಇರ್ತಾವ. ಓಕೆ, ಸೊ ಸ್ಟಾರ್ಟಿಂಗ್ ಏನಾಯ್ತು ಹಂಗಾರೆ ಈಗ 3 ಲೇಯರ್ ಇದ್ದು ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್. ಅದರೊಳಗಡೆ ಏನಿತ್ತು ಸ್ಟೆಮ್ ಸೆಲ್ಸ್ ಇತ್ತು. ಸೊ ಸ್ಟೆಮ್ ಸೆಲ್ಸ್ ಏನಾದ್ರು ಡಿವೈಡ್ ಆಗಿ ಏನಾಗುತ್ತೆ, ದೇ ಫಾರ್ಮ್ ಡಿಫರೆಂಟ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಆಫ್ ಅವರ್ ಬಾಡಿ. ಏನಾಗುತ್ತೆ ನೋಡಿ, ಸೊ ಸ್ಟಾರ್ಟಿಂಗ್ ಸೊ ಝೈಗೋಟ್ ಇದ್ದು ಸ್ಟಾರ್ಟಿಂಗ್ 1 ಮಂತ್. ಸೊ ಸ್ಟಾರ್ಟಿಂಗ್ 4 ವೀಕ್ಸ್ ಒಳಗಡೆ ಫಸ್ಟ್ ಏನ್ ಡೆವಲಪ್ ಆಗುತ್ತೆ ಅಂದ್ರೆ ಹಾರ್ಟ್ ಡೆವಲಪ್ ಆಗುತ್ತೆ. ಫಸ್ಟ್ ಡೆವಲಪ್ ಆಗೋದಾದ್ರಿ ಹಾರ್ಟ್. ಸೊ ಝೈಗೋಟ್ ಡೆವಲಪ್ಸ್ ಆಗಿ ವಿದಿನ್ 1 ಮಂತ್ ಫಸ್ಟ್ ಡೆವಲಪ್ ಆಗೋ ಆರ್ಗನ್ ಯಾವ್ದಂದ್ರೆ ಹಾರ್ಟ್. ಸೊ ಸ್ಟಾರ್ಟಿಂಗ್ ಫೀಟಸ್ ಸ್ಟೇಜ್ ಒಳಗಡೆ ಏನಂತ್ರಿ ಹಾರ್ಟ್ ಬೀಟ್ ಭಾಳ ಇರುತ್ತೆ. ಫೀಟಸ್ ಸ್ಟೇಜ್ ಇದ್ದಾಗ ಹಾರ್ಟ್ ಬೀಟ್ ಭಾಳ ಇರುತ್ತೆ. ಈಗ ನಮ್ಗೆ ಏನ್ 72 per minute ಏನೈತಿ ಇಷ್ಟ ಇರಂಗಿಲ್ಲ, ಸ್ಟಾರ್ಟಿಂಗ್ ಭಾಳ ಇರುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ವಿದಿನ್ 1 ಮಂತ್ ಹಾರ್ಟ್ ಬೀಟ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು 2 ಮಂತ್ಸ್ ಬಿಟ್ಟಾಗ ಸ್ವಲ್ಪ ಏನಾಗುತ್ತೆ, ಲಿಮ್ಸ್ ಡಿಜಿಟ್ಸ್ ಸ್ವಲ್ಪ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ 1-2 ಮಂತ್ಸ್ ಆದ್ಮೇಲೆ ಸ್ವಲ್ಪ ಲಿಮ್ಸ್ ಡಿಜಿಟ್ಸ್ ಏನಾಗ್ತಾವ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ನೆಕ್ಸ್ಟ್ ಆಫ್ಟರ್ 3 ವೀಕ್ಸ್, ಓಕೆ ಸಾರಿ ಆಫ್ಟರ್ 3 ಮಂತ್ಸ್, ಸೊ ಆ ಲಿಮ್ಸ್ ಡಿಜಿಟ್ಸ್ ಮತ್ತೆ ಇನ್ ಡಿಫರೆಂಟ್ ಆರ್ಗನ್ಸ್ ಅದಾವ, ಆರ್ಗನ್ ಸಿಸ್ಟಮ್ ಅದಾವ, ಸ್ವಲ್ಪ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಓಕೆ, ಸೊ ನೆಕ್ಸ್ಟ್ ಒಂದು 5 ಮಂತ್ಸ್ ಬಂದಾಗ ಸ್ವಲ್ಪ ಹೇರ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಜೆನೆಟಲ್ ಆರ್ಗನ್ಸ್ ಸ್ಟಾರ್ಟ್ ಆಗ್ತಾವ, ಆಮೇಲೆ ಆರ್ಗನ್ ಸಿಸ್ಟಮ್ ಇನ್ನು ಕಂಪ್ಲೀಟ್ಲಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಅಂಡ್ ಯು ಕ್ಯಾನ್ ಸಿ ಸಮ್ ಮೂವ್ಮೆಂಟ್ಸ್ ಆಫ್ ದ ಫೀಟಸ್. ಸೊ ಒಂದು 5 ತಿಂಗಳಾದಾಗ ಫೀಟಸ್ ಸ್ವಲ್ಪ ಮೂವ್ಮೆಂಟ್ಸ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನ ಈಗ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಸ್ಕ್ಯಾನ್ ಮಾಡ್ಸಕ್ ಹೋಗ್ತಾರೆ ನೋಡ್ರಿ, ಅದು ಹೆಲ್ತ್ ಕರೆಕ್ಟ್ ಇದೆ ನೋಡಕ. ಸೊ ಅವಾಗ ಅರೌಂಡ್ 5th ಮಂತ್ ಒಳಗಡೆ ಏನ್ ನೋಡಬಹುದು ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ದ ಮೂವ್ಮೆಂಟ್ಸ್ ಆಫ್ ದ ಫೀಟಸ್. ಸೊ ಫೀಟಸ್ ಬಾಡಿ ಒಳಗಡೆ ಸ್ವಲ್ಪ ಮೂವ್ಮೆಂಟ್ಸ್ ನ ಸ್ಟಾರ್ಟ್ ಮಾಡುತ್ತೆ ವಿದಿನ್ ಏನ್ರಿ 5th ಮಂತ್. ಸೊ ಹಂಗ 7th ಮಂತ್ ಬಂದಾಗ ಏನಾಗತ್ರಿ, ಇನ್ ಸಪೋಸ್ ಇಫ್ ದ ಫೀಟಸ್ ಇಸ್ ಮೇಲ್, ಸೊ ಅದ್ರದ್ದು ಟೆಸ್ಟಿಸ್ ಕೆಳಗಡೆ ಡಿಸೆಂಡ್ ಆಗ್ತಾವ. ಆಕ್ಚುಲಿ ಟೆಸ್ಟಿಸ್ ಏನ್ ಇರ್ತಾವ್ರಿ, ದೇ ವಿಲ್ ಬಿ ದ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಇರ್ತಾವ. ಅವು ಏನಾಗ್ತಾವ ಡಿಸೆಂಡ್ ಆಗಿ ಕೆಳಗಡೆ ಬರ್ತಾವ. ಓಕೆ, ಇಂಥವೆಲ್ಲ ಚೇಂಜಸ್ ಏನಾಗ್ತಿರ್ತಾವ್ರಿ, ಸ್ಲೋ ಆಗಿ ಚೇಂಜಸ್ ಹಾಕೋನ್ ಬರ್ತಿರ್ತಾವ. ಓಕೆ, ಒಂದು 6 ಮಂತ್ಸ್ ಆದಾಗ ಏನಾಗುತ್ತೆ ಅಂದ್ರೆ ದೇ ಫಾರ್ಮ್ ಐಲಿಡ್ಸ್, ಐ ಲ್ಯಾಶಸ್ ಇವೆಲ್ಲ ಫಾರ್ಮ್ ಆಗ್ತಾವ. ಯಾವಾಗ್ರಿ ಒಂದು 6 ಮಂತ್ಸ್ ಆದಾಗ. ಸೊ ಆಫ್ಟರ್ 9 ಮಂತ್ಸ್ ಹಿಂಗ ಸ್ಲೋ ಆಗಿ ಡೆವಲಪ್ ಹಾಕೋನ್ ಬರ್ತಾವ. 9 ಮಂತ್ಸ್ ಆದಾಗ ಝೈಗೋಟ್ ವಿಲ್ ಬಿ ಕಂಪ್ಲೀಟ್ಲಿ ಡೆವಲಪ್ಡ್ ಇಂಟು ಎನ್ರಿ ಬೇಬಿ, ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಡೆವಲಪ್ ಆಗಿರುತ್ತೆ. ಓಕೆ, ಸ್ಟಿಲ್ ವಿ ಕಾಲ್ ಇಟ್ as fetus. ಓಕೆ, ಸೊ ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ 9 ಮಂತ್ಸ್ ಒಳಗಡೆ. ಸೊ ಆಫ್ಟರ್ 9 ಮಂತ್ಸ್ ಇಟ್ ವಿಲ್ ಬಿ ಎಂಟ್ರಿ ಡೆಲಿವರ್ಡ್ ಔಟ್ ಆಫ್ ದ ಬೇಬಿ, ಡೆಲಿವರ್ಡ್ ಔಟ್ ಆಫ್ ದ ಬಾಡಿ, ದಟ್ ವಿ ಕಾಲ್ ಇಟ್ as ಎಂಟ್ರಿ ಪಾರ್ಚುರೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿವರೆಗೂ ನೀವೇನ್ ಕಲ್ತಿರಲ್ಲ, ಇದು ಬರೀ ಏನ್ರಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಂತ ಕರಿತಾರೆ. ಇದಕ್ಕೆ ಹೆಂಗ ಝೈಗೋಟ್ ಇದ್ದಿದ್ದು ಹೆಂಗ ಬೇಬಿ ಆಗಿ ಡೆವಲಪ್ ಆಗುತ್ತೆ, ಇದಕ್ಕೆ ನಾವೇನ್ ಕರಿತೀವಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಆಮೇಲೆ ಇದೇನ್ ಪ್ರೆಗ್ನೆನ್ಸಿ ಪೀರಿಯಡ್ ಐತಿ, ಏನ್ 9 ಮಂತ್ಸ್ ಪ್ರೆಗ್ನೆನ್ಸಿ ಪೀರಿಯಡ್ ಐತಿ, ಇದಕ್ಕೆ ನಾವು ಬಯಾಲಜಿ ಒಳಗೆ ಟೆಕ್ನಿಕಲ್ ವರ್ಡ್ ಯೂಸ್ ಮಾಡ್ತೀವಿ ಜಸ್ಟೇಷನ್. ಸೊ ಜಸ್ಟೇಷನ್ ಅಂದ್ರೆ ಏನ್ ಹೇಳ್ಬೋದು ನಾವು, ಇಟ್ ಈಸ್ ಅ ಟೈಮ್ ಸ್ಪ್ಯಾನ್ ಅಥವಾ ಇಟ್ ಇಸ್ ಅ ಟೈಮ್ ಪೀರಿಯಡ್ ಫ್ರಮ್ ದ ಡೇ ಆಫ್ ಫಾರ್ಮೇಶನ್ ಆಫ್ ಝೈಗೋಟ್ ಟಿಲ್
the baby is delivered out of the body. Okay, till the fetus is delivered out of the body. ಈ ಟೈಮ್ ಸ್ಪ್ಯಾನ್ ಗೆ ನಾವೇನು ಕರಿತೀವಿ ಜಸ್ಟೇಷನ್ ಅಂತ ಕರಿತೀವಿ. ಈ ಡೆವಲಪ್ಮೆಂಟ್ ಗೆ ಏನು ಕರಿತೀವಿ ಝೈಗೋಟ್ ಇದ್ದು ಏನು 9 ಮಂತ್ಸ್ ಒಳಗೆ ಡೆವಲಪ್ಮೆಂಟ್ ಆಗುತ್ತಲ್ಲ ದಿಸ್ ವಿ ಕಾಲ್ ಇಟ್ as embryonic development. ಓಕೆ, ಸೊ ಆಮೇಲೆ ಇದು ಏನು 9 ಮಂತ್ಸ್ ಐತಲ್ಲ ದಿಸ್ ಇಸ್ ಅ ಅವರೇಜ್ ಟೈಮ್ ಸ್ಪ್ಯಾನ್. ಸೊ ಬೇಬಿ ಕ್ಯಾನ್ ಬಿ ಡೆಲಿವರ್ಡ್ ಬಿಫೋರ್ 9 ಮಂತ್ಸ್ or it can be delivered after 9 months. Okay, for example ನಾನು ತಗೊಂಡ್ರೆ 10 ತಿಂಗಳಾದ್ಮೇಲೆ ಹುಟ್ಟಿನ 10 ತಿಂಗಳ ತನಕ ನಾನು ಒಳಗೆ ಇದ್ದೆ, ಆಮೇಲೆ ಬಂದಿನ ಹೊರಗಡೆ. ಸೊ ಹಂಗೆ ಇಟ್ ಕ್ಯಾನ್ ಬಿ ವೇರಿಡ್. ಸೊ ಅದು 9 ಮಂತ್ಸ್ ಏನಿತ್ತಲ್ಲ ದಟ್ ಈಸ್ ಅವರೇಜ್ ಟೈಮ್ ಸ್ಪ್ಯಾನ್. ನಾನು ಹೇಳಿದ್ರೆ ಸ್ವಲ್ಪ ಇಟ್ ಡಿಪೆಂಡ್ಸ್ ಆನ್ ಸ್ಪೀಶೀಸ್. ಫಾರ್ ಎಕ್ಸಾಂಪಲ್ ಈಗ ಡಾಗ್ಸ್ ತಗೊಂಡ್ರೆ 3 ಮಂತ್ಸ್ 4 ಮಂತ್ಸ್ ಇರುತ್ತೆ. ಎಲಿಫೆಂಟ್ಸ್ ನ ತಗೊಂಡ್ರೆ ಆಫ್ರಿಕನ್ ಎಲಿಫೆಂಟ್ ತಗೊಂಡ್ರೆ ಇಟ್ ಇಸ್ ಅಬೌಟ್ 22 ಮಂತ್ಸ್ ಅದರ ಪ್ರೆಗ್ನೆನ್ಸಿ ಟೈಮ್ ಇರುತ್ತೆ, ಜಸ್ಟೇಷನ್ ಪೀರಿಯಡ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಸ್ಪೀಶೀಸ್ ಟು ಸ್ಪೀಶೀಸ್. ಓಕೆ, ಸೊ ಇಲ್ಲಿವರೆಗೂ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಫೀಲ್ಡ್ ಅನ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಟಾಪಿಕ್ ಒಂದೈತ್ರಿ ದಟ್ ಈಸ್ ಕಾಲ್ಡ್ as ಪಾರ್ಚುರೇಷನ್ ಅಂತ ನಾವು ಕರಿತೀವಿ. ಸೊ ಲಾಸ್ಟ್ ಪೀರಿಯಡ್ ವಿಚ್ ವಿ ಕಾಲ್ಡ್ as ಪಾರ್ಚುರೇಷನ್ ಅಂತ ಕರಿತೀವಿ. ಸೊ ಪಾರ್ಚುರೇಷನ್ ಹಿಂಗಂದ್ರೆ ಏನು ಅಂತ ನೋಡೋಣ. ಸೊ ಪಾರ್ಚುರೇಷನ್ ಅಂದ್ರೆ ಬಹಳ ಸಿಂಪಲ್. ಸೊ ಪಾರ್ಚುರೇಷನ್ ಅಂದ್ರೆ ಇಟ್ ಈಸ್ ಅ process where a fetus is expelled or it is delivered out of the body. It is a process where a fetus after development ಎಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಸೊ 9 ಮಂತ್ಸ್ ವರೆಗೂ ಡೆವಲಪ್ ಆಗಿರುತ್ತೆ ನೋಡಿ. ವೀಕ್ ಬೈ ವೀಕ್ ಡೆವಲಪ್ಮೆಂಟ್ ಇದೆ ನೋಡಿ. 8 ವೀಕ್ಸ್ ಈಗ 12 ವೀಕ್ಸ್ 20 ವೀಕ್ಸ್ 24 ವೀಕ್ಸ್ 28 ವೀಕ್ ಲಾಸ್ಟ್ 40 ವೀಕ್ಸ್. ಓಕೆ, ಸೊ ಅಂದ್ರೆ 9 ಮಂತ್ಸ್ ಒಳಗಡೆ ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದು ಒಂದು ಇಮೇಜ್ ಐತಿ. ಸೊ ಇಷ್ಟೆಲ್ಲ ಕಂಪ್ಲೀಟ್ಲಿ ಡೆವಲಪ್ ಆದ್ಮೇಲೆ ಏನಾಗಬೇಕು ದ ಬೇಬಿ ಹ್ಯಾಸ್ ಟು ಬಿ ಡೆಲಿವರ್ಡ್ ಔಟ್ ಆಫ್ ದ ಬಾಡಿ. ಓಕೆ, ಸೊ ಬಹಳಷ್ಟು ಎಲ್ಲಾ ಸ್ಪೀಶೀಸ್ ಒಳಗಡೆ ಓಕೆ ಹ್ಯೂಮನ್ ಬೀಯಿಂಗ್ಸ್ ಅಂದ್ಬಿಟ್ಟು ಉಳ್ಕಿದಿಲ್ಲ ಏನ್ ಸ್ಪೀಶೀಸ್ ಅಲ್ರಿ ಎಲ್ಲಾದ್ರೂ ಏನಾಗುತ್ತೆ ಯಾವ ಡಾಕ್ಟರ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ. ಓಕೆ, ನ್ಯಾಚುರಲಿ ದ ಬೇಬಿ ಇಸ್ ಡೆಲಿವರ್ಡ್ ಔಟ್ ಆಫ್ ದ ಬಾಡಿ ಆಫ್ಟರ್ ಏನ್ರಿ ಜಸ್ಟೇಷನ್ ಪೀರಿಯಡ್. ಬಟ್ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಒಂದು ಪಾಸಿಬಿಲಿಟಿ ಐತಿ, ಅಂದ್ರೆ ಮೊದ್ಲಿಂದ ಹಳೆ ಕಾಲದಾಗೆಲ್ಲ ಹಂಗಾಯ್ತು. ಬಟ್ ಈಗ ಆಲ್ಮೋಸ್ಟ್ ಏನಾಗತ್ರಿ ಎಲ್ಲರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರ. ಸೊ ಆಮೇಲೆ ಒಂದು ಡೇಟ್ ಕೊಡ್ತಾರ ಡೆಲಿವರಿಗೆ. ಆ ಟೈಮ್ ಒಳಗಡೆ ಏನಾಗುತ್ತೆ ಬೇಬಿ ಇಸ್ ಡೆಲಿವರ್ಡ್ ಔಟ್ ಆಫ್ ದ ಬಾಡಿ. ಅದರ ಪ್ರೊಸೆಸ್ ನಾವೇನು ಕರಿತೀವಿ ಬಯಾಲಜಿ ಒಳಗಡೆ ಟೆಕ್ನಿಕಲಿ ವಿ ಕಾಲ್ ಇಟ್ as ಪಾರ್ಚುರೇಷನ್. ಸೊ ಪಾರ್ಚುರೇಷನ್ ಅಂದ್ರೆ ಏನಂತಂದ್ರೆ ಇಟ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ದ ಫೀಟಸ್ ಈಸ್ ಎಕ್ಸ್ಪೆಲ್ಡ್ ಆರ್ ಡಿಲಿವರ್ಡ್ ಔಟ್ ಆಫ್ ದ ಬಾಡಿ. ಸೊ ಪಾರ್ಚುರೇಷನ್ ಅಂದ್ರೆ ಏನ್ರಿ ಇಟ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ಅ ಫೀಟಸ್ ಈಸ್ ಎಕ್ಸ್ಪೆಲ್ಡ್ ಆರ್ ಡಿಲಿವರ್ಡ್ ಔಟ್ ಆಫ್ ದ ಬಾಡಿ. ದಿಸ್ ಈಸ್ ಕಾಲ್ಡ್ as ಪಾರ್ಚುರೇಷನ್. ಈ ನೆಕ್ಸ್ಟ್ ಕ್ವಶನ್ ಸರ್ ಹೆಂಗ ಡೆಲಿವರ್ ಆಗುತ್ತೆ ಬೇಬಿ ಹೆಂಗ್ ಡೆಲಿವರ್ ಆಗುತ್ತೆ? ಓಕೆ, ಹೆಂಗ್ ಡೆಲಿವರ್ ಆಗುತ್ತೆ ಅಂದ್ರೆ ಡೆಲಿವರಿ ಟೈಮ್ ಬಂದ್ಕೊಳ ಅಂದ್ರೆ ಡೆಲಿವರಿ ಟೈಮ್ ಬಂದ್ ಕೂಡ ಬ್ರೈನ್ ಒಳಗಡೆ ಆಮೇಲೆ ಬಾಡಿ ಒಳಗಡೆ ಏನ್ ಚೇಂಜಸ್ ಆಗ್ತಾವ ಅಂತಂದ್ರ ಸೊ ಅದು ಡೆಲಿವರ್ ಆಗೋ ಪ್ರೊಸೆಸ್ ಏನೈತಲ್ರಿ ದಟ್ ಈಸ್ ಲಿಂಕ್ಡ್ ಬಿಟ್ವೀನ್ ಬ್ರೈನ್ ಅಂಡ್ ದ ಯುಟೆರಸ್. ಬ್ರೈನ್ ಮತ್ತು ಯುಟೆರಸ್ ನಡುವ ಬಹಳಷ್ಟು ಕೆಮಿಕಲ್ಸ್ ಎಕ್ಸ್ಚೇಂಜ್ ಆಗ್ತಾವ. ಬ್ರೈನ್ ಮತ್ತು ಯುಟೆರಸ್ ನಡುವ ಬಹಳಷ್ಟು ಕೆಮಿಕಲ್ಸ್ ಏನಾಗ್ತಾವ್ರಿ ಎಕ್ಸ್ಚೇಂಜಸ್ ಆಗ್ತಾವ. ಎಕ್ಸ್ಚೇಂಜ್ ಅಂದ್ರೆ ಕೆಮಿಕಲ್ ಸಿಗ್ನಲ್ಸ್ ಎಕ್ಸ್ಚೇಂಜ್ ಆಗ್ತಾವ. ಅದಕ್ಕೆ ನಾವು ಏನಂತ ಕರೀತೀವಿ that we call it as neuroendocrine mechanism. neuroendocrine mechanism. ನ್ಯೂರೋ ಅಂದ್ರೆ ಬ್ರೈನ್, ಸೊ ಎಂಡೋಕ್ರೈನ್ ಅಂತಂದ್ರೆ ಗ್ಲ್ಯಾಂಡ್. ಸೊ ನ್ಯೂರೋಎಂಡೋಕ್ರೈನ್ ಮೆಕ್ಯಾನಿಸಮ್ ಅಂದ್ರೆ ಬಹಳಷ್ಟು ಬ್ರೈನ್ ಸಿಗ್ನಲ್ಸ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಏನಾಗ್ತಾವೆ ಬ್ರೈನ್ ಮತ್ತು ಯುಟೆರಸ್ ನಡುವೆ ಎಕ್ಸ್ಚೇಂಜ್ ಆಗ್ತಾವೆ. ಸೊ ಏನಾಗುತ್ತೆ ನೋಡೋಣ. ಸೊ ಏನಾಗುತ್ತೆ ಅಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ದ ಡೆಲಿವರಿ ಸೊ ಪ್ಲೇಸೆಂಟಾ ಬಹಳಷ್ಟು ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸಿಮಿಲರ್ಲಿ ಯುಟೆರಸ್ ಏನ್ ಮಾಡುತ್ತೆ ಯುಟೆರಸ್ ಒಳಗಡೆ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗ್ತವೆ. ಸೊ ಯುಟೆರಸ್ ಕಾಂಟ್ರಾಕ್ಷನ್ ಜಾಸ್ತಿ ಆದಂಗ ಆ ಯುಟೆರಸ್ ಕಾಂಟ್ರಾಕ್ಷನ್ಸ್ ಏನ್ ಮಾಡ್ತಾವ ಅಂತಂದ್ರ ಆ ಯುಟೆರಸ್ ಕಾಂಟ್ರಾಕ್ಷನ್ಸ್ ಬ್ರೈನಿಗೆ ಸಿಗ್ನಲ್ ಕಳಿಸ್ತಾವ. ಯುಟೆರಸ್ ಕಾಂಟ್ರಾಕ್ಷನ್ಸ್ ಏನ್ ಮಾಡ್ತಾವ ಬ್ರೈನಿಗೆ ಸಿಗ್ನಲ್ ಕಳಿಸ್ತಾವ. ಸೊ ಅವಾಗ ಬ್ರೈನ್ ಒಳಗಡೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಫ್ರಾಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಆ ಹಾರ್ಮೋನ್ ಏನಂತ ಕರಿತಾರೆ ಅಂದ್ರೆ ದ್ಯಾಟ್ ವಿ ಕಾಲ್ ಇಟ್ as ಆಕ್ಸಿಟೋಸಿನ್. The hormone is called as oxytocin. So oxytocin ಅನ್ನೋದು ಏನ್ರಿ ಇದು this is a hormone which is present in the brain. Okay, so pituitary gland ಒಳಗಡೆ ಇರುತ್ತೆ, ಅದು ಸೆಕ್ರೆಟ್ ಆಗುತ್ತೆ. ಸೊ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡುತ್ತೆ ಸರ್ ಅಂತಂದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಇದೇನು ಬೇಬಿ ಏನ್ ಫೀಟಸ್ ಏನಿರುತ್ತೆ ನೋಡ್ರಿ ಇದು ಫೀಟಸ್ ಯುಟೆರಸ್ ಒಳಗಡೆ ಇರುತ್ತೆ. ಅಂದ್ರೆ ಯುಟೆರಸ್ ಅಂದ್ರೆ ಮದರ್ಸ್ ವೂಮ್ ಒಳಗಡೆ ಇರುತ್ತೆ. ಸೊ ಆ ಯುಟೆರಸ್ ನ ಕಾಂಟ್ರಾಕ್ಷನ್ಸ್ ನ ಜಾಸ್ತಿ ಮಾಡುತ್ತೆ ಯಾವುದು ಆಕ್ಸಿಟೋಸಿನ್ ಹಾರ್ಮೋನ್. ಸೊ ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡುತ್ತೆ ಯುಟೆರಸ್ ಕಾಂಟ್ರಾಕ್ಷನ್ಸ್ ನ ಜಾಸ್ತಿ ಮಾಡುತ್ತೆ. ಈ ಪ್ರೊಸೆಸ್ ನಾವು ಏನ್ ಕರಿತೀವಿ ದಿಸ್ ಈಸ್ ಕಾಲ್ಡ್ ಆಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಅಂದ್ರೆ ಯುಟೆರಸ್ ಏನ್ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾವಲ್ಲ ಇದಕ್ಕೆ ಏನ್ ಕರಿತೀವಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಫೀಟಲ್ ಅಂದ್ರೆ ಫೀಟಸ್, ಇಜೆಕ್ಷನ್ ಅಂದ್ರೆ ಹೊರಗಡೆ ಬರೋದು, ರಿಫ್ಲೆಕ್ಸ್ ಅಂದ್ರೆ ಮೂವ್ಮೆಂಟ್ಸ್. ಸೊ ಯುಟೆರಸ್ ಏನ್ ಕಾಂಟ್ರಾಕ್ಷನ್ಸ್ ಆಗ್ತಾವ ಎದಕ್ಕೆ ಆಗ್ತಾವ ಯುಟೆರಸ್ ಕಾಂಟ್ರಾಕ್ಷನ್ಸ್ ಸೊ ದಟ್ ದಿಸ್ ಬೇಬಿ ಇಸ್ ಡೆಲಿವರ್ಡ್ ಔಟ್ ಆಫ್ ದ ಬಾಡಿ ಅಥವಾ ದಿಸ್ ಫೀಟಸ್ ಇಸ್ ಡೆಲಿವರ್ಡ್ ಔಟ್ ಆಫ್ ದ ಬಾಡಿ. ಸೊ ಫೀಟಸ್ ನ ಹೊರಗಡೆ ಹಾಕೋ ಸಂಬಂಧ ಯುಟೆರಸ್ ಏನಾಗುತ್ತೆ ಕಾಂಟ್ರಾಕ್ಷನ್ ಆಗುತ್ತೆ. ಇದಕ್ಕೆ ನಾವೇನ್ ಕರಿತೀವಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಓಕೆ, ಸೊ ಈ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಏನ್ ಮಾಡುತ್ತೆ ಬ್ರೈನ್ ಒಳಗಡೆ ಒಂದು ಹಾರ್ಮೋನ್ ನ ರಿಲೀಸ್ ಆಗೋಂಗ್ ಮಾಡುತ್ತೆ. ಯಾವ ಹಾರ್ಮೋನ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಹಾರ್ಮೋನ್ ಮತ್ತೆ ಏನ್ ಮಾಡುತ್ತೆ ಗೊತ್ತೇನ್ರಿ ಇದು ಹೊಳ್ಳೆ ಮತ್ತೆ ಯುಟೆರಸ್ ಕಾಂಟ್ರಾಕ್ಷನ್ಸ್ ಜಾಸ್ತಿ ಮಾಡುತ್ತೆ.
ಸೊ ಯುಟ್ರಸ್ ಕಾಂಟ್ರಾಕ್ಷನ್ಸ್ ಏನ್ ಮಾಡುತ್ತೆ, ಆಕ್ಸಿಟೋಸಿನ್ ಜಾಸ್ತಿ ಮಾಡುತ್ತೆ. ಆಕ್ಸಿಟೋಸಿನ್ ಏನ್ ಮಾಡುತ್ತೆ, ಯುಟ್ರಸ್ ಕಾಂಟ್ರಾಕ್ಷನ್ ಜಾಸ್ತಿ ಮಾಡುತ್ತೆ. ಇದೊಂದು ಟೈಪ್ ಸೈಕಲ್ ಇದ್ದಂಗೆ. ಇದು ಸೈಕಲ್ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಎಲ್ಲಿವರೆಗೂ ಯುಟ್ರಸ್ ಕಾಂಟ್ರಾಕ್ಷನ್ಸ್ ಆಗ್ತಿರ್ತಾವೋ ಅಲ್ಲಿವರೆಗೂ ಆಕ್ಸಿಟೋಸಿನ್ ಸೆಕ್ರೆಟ್ ಆಗ್ತಿರುತ್ತೆ. ಎಲ್ಲಿವರೆಗೂ ಆಕ್ಸಿಟೋಸಿನ್ ಸೆಕ್ರೆಟ್ ಆಗ್ತಿರುತ್ತೆ ಅಲ್ಲಿವರೆಗೂ ಯುಟ್ರಸ್ ಕಾಂಟ್ರಾಕ್ಷನ್ ಜಾಸ್ತಿ ಹಾಕೊಂಡು ಹೋಗ್ತಾವೆ. ಹೆಂಗೆ ಯುಟ್ರಸ್ ಕಾಂಟ್ರಾಕ್ಷನ್ ಜಾಸ್ತಿ ಹಾಕೊಂತ ಹೋಗುತ್ತೆ ಹಂಗ ಆಕ್ಸಿಟೋಸಿನ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಆಕ್ಸಿಟೋಸಿನ್ ಜಾಸ್ತಿ ಆದಂಗ ಯುಟ್ರಸ್ ಕಾಂಟ್ರಾಕ್ಷನ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಇದು ಸೈಕಲ್ ಹಂಗ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಎಲ್ಲಿವರೆಗೂ ಅಂದ್ರೆ ಟಿಲ್ ದ ಫೀಟಸ್ ಇಸ್ ಡಿಲಿವರ್ಡ್ ಔಟ್ ಆಫ್ ದ ಬಾಡಿ. ಎಲ್ಲಿವರೆಗೂ ಫೀಟಸ್ ಬಾಡಿಯಿಂದ ಹೊರಗಡೆ ಹೋಗಂಗಿಲ್ಲ ಅಲ್ಲಿವರೆಗೂ ಆಕ್ಸಿಟೋಸಿನ್ ಜಾಸ್ತಿ ಹಾಕೊಂತ ಹೋಗುತ್ತೆ, ಅಲ್ಲಿವರೆಗೂ ಯುಟ್ರಸ್ ಕಾಂಟ್ರಾಕ್ಷನ್ ಜಾಸ್ತಿ ಹಾಕೊಂತ ಹೋಗ್ತದೆ. ಸೊ ಯಾವಾಗ ದಿಸ್ ಫೀಟಸ್ ಇಸ್ ಡಿಲಿವರ್ಡ್ ಔಟ್ ಆಫ್ ದ ಬಾಡಿ ದೆನ್ ದಟ್ ಪ್ರೊಸೆಸ್ ವಿ ಕಾಲ್ as ಪಾರ್ಚುರೇಷನ್. ತಿಳಿತಾ? ಸೊ ಇದು ಆಗ್ಬೇಕಂದ್ರ ಬರ್ತ್ ಆಗ್ಬೇಕಂತಂದ್ರ ಒಂದು ಹಾರ್ಮೋನಿಂದ ರೆಸ್ಪಾನ್ಸಿಬಿಲಿಟಿ ಬಹಳ ಜಾಸ್ತಿ ಇದೆ, ಆದ್ರಿ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಹಾರ್ಮೋನಿಗೆ ನಾವು ಇನ್ನೊಂದು ವರ್ಡ್ ಕರಿತೀವಿ, ಇಟ್ ಇಸ್ ಆಲ್ಸೋ ಕಾಲ್ಡ್ as ಬರ್ತ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಆಕ್ಸಿಟೋಸಿನ್ ಹಾರ್ಮೋನ್ ಇಟ್ ಇಸ್ ಆಲ್ಸೋ ಕಾಲ್ಡ್ as ಬರ್ತ್ ಹಾರ್ಮೋನ್. ಓಕೆ, ಸೊ ಬಹಳಷ್ಟು ಅನಿಮಲ್ಸ್ ಒಳಗಡೆ ಆಯ್ತು, ಬಹಳಷ್ಟು ಸ್ಪೀಶೀಸ್ ಒಳಗಡೆ ಆಯ್ತು, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ದೇರ್ ವಿಲ್ ಬಿ ಅ ಸ್ಪೆಷಲ್ ಕನೆಕ್ಷನ್ ಬಿಟ್ವೀನ್ ಯುವರ್ ಮದರ್ ಅಂಡ್ ಯುವರ್ ಸೆಲ್ಫ್. ಸೊ ಯಾರ ತಗೋಬಹುದು ನೀವು ಮತ್ತು ನಿಮ್ಮ ತಾಯಿ ನಡುವ ಒಂದು ಬಹಳ ಡಿಫ್ರೆಂಟ್ ಟೈಪ್ ಆಫ್ ಬಾಂಡ್ ಇರುತ್ತೆ. ಆ ಟೈಪ್ ಬಾಂಡ್ ನಿಮ್ಗೆ ಬೇರೆ ಯಾರ ಜೊತೆ ಬರಂಗಿಲ್ಲ. ಸೊ ನೀವು ನಿಮ್ಮ ತಾಯಿ ತೊಡೆ ಮೇಲೆ ಮಕ್ಕೊಂಡ್ರೆ ಆ ಫೀಲಿಂಗ ಬೇರೆ ಇರುತ್ತೆ, ನೀವು ಬೇರೆ ಯಾರೋ ಮಂದಿ ತೊಡೆ ಮೇಲೆ ಮಕ್ಕೊಂಡ್ರೆ ಅದ್ರ ಫೀಲಿಂಗ ಬೇರೆ ಇರುತ್ತೆ. ಸೊ ಯಾಕಂದ್ರೆ that bond between your mother and yourself that is created by that hormone called oxytocin. Oxytocin ಏನ್ ಮಾಡಿರುತ್ತೆ ಆ ಟೈಪ್ ಬಾಂಡ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಬರ್ತ್. ಓಕೆ, ಸೊ ಇಲ್ಲಿವರೆಗೂ ನೀವೇನ್ ಕಲ್ತ್ರಿ, ಪಾರ್ಚುರೇಷನ್ ಕಲ್ತ್ರಿ. ಇನ್ನ ಲಾಸ್ಟ್ ಒಂದು ಸಿಂಪಲ್ ಟಾಪಿಕ್ ಐತಿ ಚಾಪ್ಟರ್ದು, ದ್ಯಾಟ್ ವಿ ಕಾಲ್ ಇಟ್ ಇಸ್ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಏನ್ ಕರಿತೀರಿ? ಲ್ಯಾಕ್ಟೇಷನ್. ಸೊ ಲ್ಯಾಕ್ಟೇಷನ್ ಅಂದ್ರೆ ಬಹಳ ಸಿಂಪಲ್. ಸೊ ಏನಂದ್ರೆ ಬೇಬಿ ಡಿಲಿವರ್ಡ್ ಆಯ್ತು, ಫೀಟಸ್ ಡಿಲಿವರ್ಡ್ ಆಯ್ತು. ಸೊ ಫೀಟಸ್ ಡಿಲಿವರ್ ಆದ್ಮೇಲೆ ಆ ಫೀಟಸ್ ಏನೇನ್ ಬೇಕು, ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಆ ಫೀಟಸ್ ಇಮ್ಯುನಿಟಿ ಸಂಬಂಧ ಬಹಳಷ್ಟು ಅದಕ್ಕೆ ಏನ್ ಮಾಡಬೇಕಾಗುತ್ತೆ, ಮದರ್ ಶಿ ಶುಡ್ ಬ್ರೆಸ್ಟ್ ಫೀಡ್ ದ ಯಂಗ್ ಒನ್ ಸೊ ದಟ್ ಅದರ ಇಮ್ಯುನಿಟಿ ಬರ್ಬೇಕು, ಅದ್ರೊಳಗೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಬರ್ಬೇಕಂದ್ರ. ಸೊ ಮಗು ಹುಟ್ಟಿದ ಮೇಲೆ ಪಾನಿಪುರಿ ತಿನ್ನಕ್ ಹೋಗಂಗಿಲ್ಲ, ಹೌದಾ? ಸೊ ಅದಕ್ಕೆ ಏನ್ ಬೇಕು, ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ? ಫ್ರಾಮ್ ದ ಮದರ್ಸ್ ಮಿಲ್ಕ್, ಹೌದಾ? ಸೊ ಮದರ್ ಶುಡ್ ಬ್ರೆಸ್ಟ್ ಫೀಡ್ ದ ಯಂಗ್ ಒನ್. ಇದ ಪ್ರೊಸೆಸ್ ನಾವೇನ್ ಕರಿತೀವಿ, ಲ್ಯಾಕ್ಟೇಷನ್. ಸೊ ಲ್ಯಾಕ್ಟೇಷನ್ ಏನಂದ್ರ this is a process where a mother, okay, so after the delivery ಏನಾಗುತ್ತೆ, she will breastfeed the young one. okay, ಇದ ಪ್ರೊಸೆಸ್ ನಾವು ಏನು ಕರಿತೀವಿ, ಲ್ಯಾಕ್ಟೇಷನ್ ಅಂತ ಕರಿತೀವಿ. ಓಕೆ, ಸೊ ಲ್ಯಾಕ್ಟೇಷನ್ ಆಗ್ಬೇಕಂದ್ರ ಮದರ್ಸ್ ಬಾಡಿ ಒಳಗಡೆ ಏನ್ ಮೆಮರಿ ಗ್ಲ್ಯಾಂಡ್ಸ್ ನೋಡ್ರಿ, ಆ ಮೆಮರಿ ಗ್ಲ್ಯಾಂಡ್ಸ್ ಒಳಗಡೆ ಬಹಳಷ್ಟು ಚೇಂಜಸ್ ಆಗಿರ್ತಾವ. ಸೊ ಮೆಮರಿ ಗ್ಲ್ಯಾಂಡ್ಸ್ ಒಳಗಡೆ ಬಹಳಷ್ಟು ಚೇಂಜಸ್ ಆಗಿ ಅಲ್ಲೇ ಬಿಕಾಸ್ ಆಫ್ ಸರ್ಟನ್ ಕೆಮಿಕಲ್ಸ್ ಅಲ್ಲಿ ಏನಾಗಿರುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಆ ಮಿಲ್ಕ್ ಪ್ರೊಡಕ್ಷನ್ ಎದಕ್ಕೆ ಹೆಲ್ಪ್ ಆಗುತ್ತೆ, ಇಟ್ ಹೆಲ್ಪ್ಸ್ ಟು ಬ್ರೆಸ್ಟ್ ಫೀಡ್ ದ ಯಂಗ್ ಒನ್. ಓಕೆ, ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡ್ತಾರ ಅಂತಂದ್ರ, ಸೊ ಮಗು ಹುಟ್ಟಿದ್ಮೇಲೆ ಅಟ್ಲೀಸ್ಟ್ 6 ಮಂತ್ಸ್ ಮದರ್ ಏನ್ ಮಾಡ್ಬೇಕು, ತನ್ನ ಮಗುಗ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕ ಅಂತಂದ್ರ, ಸೊ ಇಡೀ ಜಗತ್ತೊಳಗಡೆ ಯಾವ ಹಾಲ್ ಒಳಗಡೆನು ಅದು ಆರೋಗ್ಯ ಇರ್ಬೋದು, ನಂದಿನಿ ಇರ್ಬೋದು, ಯಾವ ಬೇಕಾದ ಹಾಲು ಇರ್ಬೋದು, ಮದರ್ಸ್ ಮಿಲ್ಕ್ ಒಳಗಡೆ ಏನ್ ನ್ಯೂಟ್ರಿಯೆಂಟ್ಸ್ ಇರ್ತಾವು, ಆಮೇಲೆ ಇಮ್ಯುನಿಟಿ ಪ್ರೊವೈಡ್ ಮಾಡುವಂತ ಏನ್ ಫ್ಯಾಕ್ಟರ್ಸ್ ಇರ್ತಾವು, ಅಷ್ಟು ಫ್ಯಾಕ್ಟರ್ಸ್ ಜಗತ್ತಿನ ಯಾವ ಹಾಲ್ ಒಳಗಡೆ ಇರುತ್ತೆ. ಸೊ ಅದಕ್ಕೆ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ, ಮದರ್ ಶುಡ್ ಬ್ರೆಸ್ಟ್ ಫೀಡ್ ದ ಯಂಗ್ ಒನ್ ಫಾರ್ ಅಟ್ಲೀಸ್ಟ್ 6 ಮಂತ್ಸ್ ಸೊ ದಟ್ ಮೆನಿ ಆಫ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಮ್ಯುನಿಟಿ ಅದಕ್ಕೆ ಸ್ಟ್ರೆಂತ್ ಬರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಇದ ಪ್ರೊಸೆಸ್ ನಾವೇನ್ ಕರಿತೀವಿ, ದಿಸ್ ಪ್ರೊಸೆಸ್ ಇಸ್ ವಿ ಕಾಲ್ ಇಟ್ as ಲ್ಯಾಕ್ಟೇಷನ್ ಅಂತ ಕರಿತೀವಿ. ಓಕೆ, ಆಮೇಲೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂದ್ರೆ, ಇನಿಷಿಯಲ್ ಡೇಸ್. ಸೊ ಲ್ಯಾಕ್ಟೇಷನ್ ಟೈಮ್ ಒಳಗಡೆ ಇನಿಷಿಯಲ್ ಡೇಸ್ ಆಫ್ ಮಿಲ್ಕ್ ಏನೈತಿಲ್ರಿ, ದ್ಯಾಟ್ ವಿ ಕಾಲ್ ಇಟ್ as ಕೊಲೆಸ್ಟ್ರಾಮ್. ಇನಿಷಿಯಲ್ ಡೇಸ್ ಆಫ್ ಲ್ಯಾಕ್ಟೇಷನ್ ಅಂದ್ರೆ ಮಗು ಹುಟ್ಟಿತು. ಸೊ ಮಗು ಹುಟ್ಟಿದ್ಮೇಲೆ ಸ್ಟಾರ್ಟಿಂಗ್ ಡೇಸ್ ಆಫ್ ಲ್ಯಾಕ್ಟೇಷನ್, ಇನಿಷಿಯಲ್ ಡೇಸ್ ಆಫ್ ಲ್ಯಾಕ್ಟೇಷನ್ ಅದರೊಳಗಡೆ ನಾವು ಏನಂತ ಕರಿತೀವಿ, ದ ಮಿಲ್ಕ್ ಕಂಟೇನ್ಸ್ ಮೆನಿ ಆಫ್ ದ ನ್ಯೂಟ್ರಿಯೆಂಟ್ಸ್, ಬಹಳಷ್ಟು ಇಮ್ಯುನಿಟಿ ಇರುವಂತಹ ಫ್ಯಾಕ್ಟರ್ಸ್ ಇರ್ತಾವೆ. ಸೊ ದ್ಯಾಟ್ ವಿ ಕಾಲ್ ಇಟ್ as ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇನಿಷಿಯಲ್ ಡೇಸ್ ಆಫ್ ಲ್ಯಾಕ್ಟೇಷನ್. ಓಕೆ, ಕೊಲೆಸ್ಟ್ರಾಮ್ ಅಂದ್ರೆ ನಿಮ್ಗೆ ಏನು ಗೊತ್ತಂದ್ರಿ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಯಾರ ಈ ನೀವು ಹಾಲು ಏನ್ರ ಡೈರಿಯಿಂದ ತೊಗೊಂಬರಂಗಿಲ್ಲ ಅಥವಾ ಏನ್ರಿ ಪ್ಯಾಕೆಟ್ ಒಳಗಡೆ ನೀವು ಹಾಲು ತೊಗೊಂಬರಂಗಿಲ್ಲ, ಯಾರು ನಿಮ್ಮ ಮನೆಗೆ ಬಂದು ಹಾಲು ಹಾಕ್ತಾರಂತಂದ್ರ, ಸೊ ಯಾವಾಗ ನಿಮ್ಗೆ ಅವ್ರ ಮನೆ ಒಳಗಡೆ ಎಮ್ಮೆ ಅಥವಾ ಆಕಳ ಕರು ಹಾಕಿದಾಗ ನಿಮ್ಗೆ ಗಿನ್ನದ ಹಾಲನ್ನು ಕೊಡ್ತಾರ ನೋಡ್ರಿ, ಕೇಳಿದ್ರಿ ಗಿನ್ನದ ಹಾಲು ಅಂತಂದ ಸ್ವಲ್ಪ ಜಾಸ್ತಿ ಗಟ್ಟಿರುತ್ತೆ. ಸೊ ಅದನ್ನ ಗಿನ್ನದ ವಡಿ ಮಾಡ್ತಿಂತಾರ. ಸೊ ಅದು ಏನಿರ್ತ ನೋಡ್ರಿ, ನಿಮ್ಗೆ ಪೇರೆಂಟ್ಸ್ ಹೇಳಿರ್ತಾರೆ, ಸಪೋಸ್ ಅದನ್ನ ನಿಮ್ಗೆ ಕೇಳಿದ್ರಿ ಅಂತಂದ್ರ ಇದ್ರೊಳಗಡೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಇರ್ತಾವ, ಬಹಳ ಶಕ್ತಿ ಬರುತ್ತೆ ತಿಂದ್ರ ಅಂತಂದು. ಯಾಕಂದ್ರೆ ಬಿಕಾಸ್ ಇನಿಷಿಯಲ್ ಡೇಸ್ ಆಫ್ ಲ್ಯಾಕ್ಟೇಷನ್ ಅದಕ್ಕೆ ನಾವು ಏನ್ ಕರಿತೀವಿ, ಕೊಲೆಸ್ಟ್ರಾಮ್ ಅಂತ ಕರಿತೀವಿ, ವಿಚ್ ಈಸ್ ವೆರಿ ಮಚ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್
every baby to have many factors which are responsible for immunity and to develop in a good way. Okay, so ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ದಿಸ್ ಈಸ್ ಅಬೌಟ್ ಪಾರ್ಚುರೇಷನ್ ಅಂಡ್ ಲ್ಯಾಕ್ಟೇಷನ್ ವಿಚ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್. ಸೊ ಇಲ್ಲಿಗ ನಿಮ್ದು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಏನಾತ್ರಿ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಚಾಪ್ಟರ್ ಯಾವ್ದು ತಗೊಳ್ಳೋಣ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಓಕೆ, ನೀವೇನ್ ಮಾಡ್ಬೋದು, ಯೂಟ್ಯೂಬ್ ಒಳಗಡೆ ಕಮೆಂಟ್ ಮಾಡ್ಬೋದು. ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಐತಲ್ರಿ, ಅದ್ರೊಳಗಡೆ ನೀವು ಏನು ಡೌಟ್ಸ್ ಇದ್ರೂ ಕೇಳ್ಬೋದು. ಓಕೆ, ಥ್ಯಾಂಕ್ ಯು.